ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ದಿವಸ ದೇವರ ವಾಕ್ಯ ಕೇಳೋದಕ್ಕಾಗಿ ಬಂದಿರುವಂತಹ ನಿಮ್ಮೆಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತೇನೆ. ಮತ್ತು ದಿವಸ ದೇವರು ನಮಗೂ ಕೂಡ ನಿಮ್ಮೊಂದಿಗೆ ದೇವರ ವಾಕ್ಯವನ್ನು ಹಂಚಿಕೊಳ್ಳೋದಕ್ಕಾಗಿ ಈ ರೀತಿಯಾದಂಥ ಸಮಯವನ್ನು ಕೊಟ್ಟದಕ್ಕಾಗಿ ಆತನಿಗೆ ನಾನು ಕೋಟಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮತ್ತು ಈ ದಿವಸ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಸಿದ್ಧರಾಗಿ ಬಂದಿರುವಂತಹ ನೀವೆಲ್ಲರೂ ಕೂಡ ಪ್ರಾರ್ಥನೆ ಪೂರ್ವಕವಾಗಿ ಸಿದ್ಧರಾಗಿ ಬಂದಿರಿ ಎಂದು ನಂಬ್ತೇನೆ. ಮೊದಲಿಗೆ ಒಂದು ದೇವರ ವಾಕ್ಯವನ್ನು ನಾವು ಓದಿಕೊಂಡು ನಂತರದಲ್ಲಿ ನಾವು ಧ್ಯಾನ ಮಾಡೋಣ. ವಿಮೋಚನೆ ಕಾಂಡ 15ನೇ ಅಧ್ಯಾಯ 26ನೇ ವಚನ. ಅಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬರಗೊಡುವುದಿಲ್ಲ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ವಾಕ್ಯ ಕೇಳೋದಕ್ಕಿಂತ ಮುಂಚೆ ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡಿದ ಪರಲೋಕದ ಪರಿಶುದ್ಧ ತಂದೆಯಾದ ದೇವರೇ, ನಿನ್ನ ಕೃಪೆಯ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ಮತ್ತು ಈ ದಿವಸ ನಿನ್ನ ವಾಕ್ಯವನ್ನು ಕೇಳುವುದಕ್ಕಾಗಿ ಕರ್ತನೆ ಮತ್ತು ದಾವತಿ ಕೃಪೆ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಹೇಳುವಂಥವನು ನಾನಾಗದೆ ಕರ್ತನೆ, ನನ್ನ ಯಾವುದೇ ಒಂದು ಪ್ರಯತ್ನಗಳು ಇಲ್ಲಿ ಕೆಲಸ ಮಾಡದೆ ನೀನು ಮಾತ್ರವೇ ದೇವ, ನಿನ್ನ ಆತ್ಮನಿಂದ ನಮಗೆ ನಡೆಸಲ್ಪಟ್ಟು ನಿನ್ನ ಆತ್ಮನ ಮಾತುಗಳಿಂದ ತುಂಬಿಸಿ, ಆತ್ಮನ ವಾಕ್ಯಗಳಿಂದ ತುಂಬಿಸಿ, ಪವಿತ್ರಾತ್ಮನ ಬಲದಿಂದಲೂ ಶಕ್ತಿಯಿಂದ ನಿನ್ನ ಆತ್ಮನ ಪ್ರೇರಣೆಯಿಂದ ನಡೆಸಿ ನಿನ್ನ ಮಕ್ಕಳಿಗೆ ತಿಳಿಸಬೇಕಾದಂಥ ಉತ್ತಮವಾದ ಸಂದೇಶವನ್ನು ನೀವು ತಾನೇ ನಮಗೆ ಹೇಳಿಕೊಡ್ರಿ. ಈ ಅಲ್ಪನಾಗಿರುವ ನನ್ನನ್ನು ನಿನ್ನ ಸಿಲುಬೆಯ ಅಡಿಯಲ್ಲಿ ಬಚ್ಚಿಟ್ಟು ಉತ್ತಮವಾದಂಥ ಮಾತುಗಳಿಂದ ನೀನು ತುಂಬಿಸು, ಆಶೀರ್ವದಿಸು. ಇದಕ್ಕೆ ಸಲ್ಲವ ಎಲ್ಲ ಘನ ಮಾನ ಮಹಿಮೆ ನೀನೇ ಹೊಂದಬೇಕೆಂಬುದರಲ್ಲಿ ಬೇಡಿದ್ದೇವೆ ತಂದೆ, ಆಮೇಲೆ. ದೇವರ ಪರಿಶುದ್ಧವಾದ ನಮಗೆ ಸ್ತೋತ್ರವಾಗಲಿ. ಮತ್ತು ಈ ಸಮಯದಲ್ಲಿ ನಾವು ಧ್ಯಾನ ಮಾಡುವಂತಹ ವಾಕ್ಯದ ತಲೆ ಬರಹ ಏನು ಎಂಬುದಾಗಿ ನೋಡುವಾಗ, ಘನ ವೈದ್ಯನು ಎಂಬುದಾಗಿ ಅಂತ ನಾವು ಹೇಳುವಾಗ, ವೈದ್ಯನು ಅಂತಂದ್ರೆ ಡಾಕ್ಟರ್ ಎಂಬುದಾಗಿ ಕೂಡ ನಾವು ಕರೆಯುತ್ತೇವೆ. ದೇವರ ವಾಕ್ಯದಲ್ಲಿ ಹೀಗೆ ಹೇಳ್ತದೆ, ನಾನೇ ನಿಮಗೆ ಆರೋಗ್ಯದಾಯಕನು. ಇದು ಕನ್ನಡ ಬರಹದಲ್ಲಿ ಆರೋಗ್ಯದಾಯಕನು ಅಂದರೆ ಆರೋಗ್ಯವನ್ನು ಕೊಡುವಾತನು ಎಂಬುದಾಗಿ. ವೈದ್ಯನು ಎನ್ನುವಂಥ ಮಾತಿಗೆ ನಾನಾ ಅರ್ಥಗಳು ಕೊಡ್ತವೆ. ವೈದ್ಯನು ಅಂದರೆ ರೋಗ ನಿವಾರಕನು, ಗುಣ ಮಾಡುವವನು, ದೇಹಕ್ಕೆ ಆರೋಗ್ಯವನ್ನು ಕೊಡುವವನು, ಮತ್ತು ಅದೇ ರೀತಿಯಲ್ಲಿ ನಮ್ಮ ಶರೀರದ ಎಲ್ಲ ಸೌಖ್ಯವನ್ನು ನೋಡಿಕೊಳ್ಳುವವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಥವಾ ನಾವು ಅದನ್ನು ಆರೋಗ್ಯ ಕೊಡುವಂಥ ಒಬ್ಬ ವೈದ್ಯನೆಂಬುದಾಗಿ ನೋಡ್ತೇವೆ. ವೈದ್ಯರಲ್ಲಿ ಹಲವಾರು ವಿಧವಾದಂಥ ವೈದ್ಯರಿದ್ದಾರೆ. ನಮ್ಮ ಸುತ್ತಮುತ್ತಲು ನಾವು ಜೀವಿಸುವಂಥ ವಾತಾವರಣದಲ್ಲಿ ಒಂದೊಂದು ವಿಧವಾದಂಥ ರೋಗಗಳಿಗೆ ಒಬ್ಬೊಬ್ಬ ವೈದ್ಯನಿರ್ತಾನೆ. ಡೆಂಟಲ್ ಡಾಕ್ಟರ್ ಇರ್ತಾರೆ, ಆರ್ಥೋಪೆಡಿಕ್ಸ್ ಇರ್ತಾರೆ, ಐ ಸ್ಪೆಷಲಿಸ್ಟ್ ಇರ್ತಾರೆ, ಮತ್ತು ENT ಸರ್ಜನ್ಸ್ ಅಥವಾ ಕಿವಿ ಮೂಗು ಗಂಟಲಿನ ಒಂದು ಪ್ರತ್ಯೇಕವಾದಂಥ ಡಾಕ್ಟರ್ಗಳನ್ನು ಇರುವಂಥದ್ದನ್ನು ನೋಡ್ತೀವಿ. ಹೀಗೆ ಇನ್ನು ಎಷ್ಟೆಷ್ಟೋ ವಿಧವಾದಂಥ ಡಾಕ್ಟರ್ಗಳನ್ನು ಇರುವಂಥದ್ದನ್ನು ನಾವು ನೋಡ್ತೇವೆ. ಆದರೆ ದೇವರು ತಾನೊಬ್ಬನೇ ಸರ್ವ ವಿಧವಾದ ರೀತಿಯಲ್ಲಿ ಎಲ್ಲ ವಿಧವಾದಂಥ ರೋಗಗಳನ್ನು, ಎಲ್ಲ ವಿಧವಾದಂಥ ಡಿಸೀಸಸ್ಗಳನ್ನು, ಎಲ್ಲ ವಿಧವಾದಂಥ ಕಾಯಿಲೆಗಳನ್ನು, ಎಲ್ಲ ವಿಧವಾದ ವ್ಯಾಧಿಗಳನ್ನು ತಾನೊಬ್ಬನೇ ಸ್ವಸ್ಥ ಮಾಡಬಲ್ಲ ಕರ್ತನಾಗಿದ್ದಾನೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ದೇವರು ಎಷ್ಟು ಒಳ್ಳೆ ವೈದ್ಯನೆಂಬುದಾಗಿ, ಹೌದು, ಆತನು ನಿಜವಾದಂಥ ವೈದ್ಯನಾಗಿದ್ದಾನೆ. ಆತನೇ ಘನ ವೈದ್ಯನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತದೆ. ಅಂದರೆ ದೇವಾದಿದೇವನು ಎಲ್ಲ ರೋಗಗಳನ್ನು ನಿವಾರಣೆ ಮಾಡುವವನಾಗಿದ್ದಾನೆಂದು ಕೀರ್ತನೆಗಾರನು 103ನೇ ಕೀರ್ತನೆಯಲ್ಲಿ ಈ ರೀತಿಯಾಗಿ ಹೇಳ್ತದೆ: ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು ಎಂಬುದಾಗಿ ದೇವರ ವಾಕ್ಯದಿಂದ ನಮಗೆ ತಿಳಿಸಲ್ಪಡ್ತದೆ. ಹೌದು ಪ್ರಿಯರೇ, ದೇವರ ವಾಕ್ಯದಿಂದ ನಮಗೆ ತಿಳಿಸಲ್ಪಟ್ಟಂತ ವಾಕ್ಯದ ಅಂಶ ಏನಂದರೆ ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು ಎಂಬುದಾಗಿ. ಒಂದೇ ರೋಗಕ್ಕಾಗಿ ಆತನು ಡಾಕ್ಟರ್ ಅಲ್ಲ, ಅಥವಾ ಒಂದೇ ರೋಗವನ್ನು ನೋಡಿಕೊಂಡಿರುವಂತ ವೈದ್ಯನು ಆತನಲ್ಲ. ಮನುಷ್ಯನ ಶರೀರದಲ್ಲಿ ಮನುಷ್ಯನಿಗೆ ತಿಳಿಯದೇ ಇರತಕ್ಕಂಥ ಅನೇಕ ರೋಗಗಳಿವೆ.
ಈ ಲೋಕದ ವೈದ್ಯರಿಗೆ ಕೆಲವು ಮಾತ್ರ ಗೊತ್ತಿದೆ, ಅವುಗಳನ್ನು ಗೊತ್ತಿರುವಂತವುಗಳನ್ನು ಮಾತ್ರ ಗುಣಪಡಿಸಬಲ್ಲರು ಮತ್ತು ಅವುಗಳನ್ನ ಸೌಖ್ಯ ಮಾಡಬಲ್ಲರು. ಆದರೆ ದೇವರು ಎಲ್ಲವನ್ನು ತಿಳ್ಕೊಂಡವನಾಗಿದ್ದಾನೆ. ಜನರಿಗೆ ಗೊತ್ತಿಲ್ಲದೆ ಇರ್ತಕ್ಕಂಥವುಗಳನ್ನ ಅಥವಾ ಈ ಲೋಕದ ವೈದ್ಯರಿಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಅನೇಕ ವಿಧವಾದಂಥ ಕಾಯಿಲೆಗಳನ್ನ ಆತನೊಬ್ಬನೇ ಗುಣಪಡಿಸಲು ಶಕ್ತನಾಗಿದ್ದಾನೆ. ದೇವರ ವಾಕ್ಯದಲ್ಲಿ ಹೇಳ್ತದೆ, ಈಗಾಗಲೇ ನಾವು ಓದಿದ್ದೇವೆ, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿ ಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬರಗೊಡಿಸುವುದಿಲ್ಲ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. ನೋಡ್ರಿ, ಆರೋಗ್ಯದಾಯಕನಂದ್ರೆ ಆರೋಗ್ಯವನ್ನು ಕೊಡುವಂತವನು. ಆತನಲ್ಲಿ ಆರೋಗ್ಯ ಇದೆ. ಲೋಕದ ವೈದ್ಯರು ನಮಗೇನಾದ್ರೂ ಜ್ವರ ಬಂದ್ರೆ ಅಥವಾ ಇನ್ಯಾವುದೋ ಒಂದು ದೇಹದಲ್ಲಿ ಅಸೌಖ್ಯವಾಗಿದ್ದಾಗ ನಾವು ಹೋಗಿ ತೋರಿಸ್ಕೊಳ್ಳುವಾಗ ನಮ್ಗೇನಾಗಿದೆ ಅಂತ ಹೇಳಿಬಿಟ್ಟು ಸ್ಟೆಥೋಸ್ಕೋಪ್ ಇಟ್ಟು ಅವರು ನಮ್ಮನ್ನು ಪರೀಕ್ಷೆ ಮಾಡಿ ನೋಡ್ತಾರೆ. ಮತ್ತು ನಮ್ಮ ನಾಲಿಗೆ ಮೇಲೆ ಒಂದು ಜ್ವರ ಎಷ್ಟಿದೆ ಅಂತಕ್ಕಂಥ ಒಂದು ಡಿಗ್ರಿಯನ್ನ ಇಟ್ಟು ನೋಡಿ ಅವರು ನಮ್ಮ ಜ್ವರಗಳನ್ನ ತಿಳ್ಕೊಳ್ತಾರೆ. ದೇವರು ಆ ರೀತಿಯಾದಂಥ ಒಂದು ನಮಗೆ ಯಾವುದೋ ಒಂದು ಮುಟ್ಟಿ ನೋಡುವಂಥವನಲ್ಲ. ನಮಗೆ ಯಾವ ಜ್ವರ ಬಂದಿದೆ, ಯಾವ ರೀತಿಯಾಗಿದೆ ಎಂಬುದಾಗಿ ನಮ್ಮನ್ನು ನೋಡುತ್ತಲೇ ಆತನು ಮೊದಲಿಂದಲೇ ಆತನು ನಮ್ಮನ್ನು ತಿಳಿದುಕೊಂಡವನಾಗಿದ್ದಾನೆ. ಯೆರೆಮೀಯನಿಗೆ ಹೇಳ್ತಾನೆ, ನಿನ್ನನ್ನು ತಾಯಿ ಗರ್ಭದಲ್ಲಿ ಪಿಂಡವಾಗಿರುವಾಗಲೇ ನಾನು ನಿನ್ನನ್ನು ತಿಳಿದುಕೊಂಡಿದ್ದೇನೆ ಎಂಬುದಾಗಿ. ಅಂದ್ರೆ ನಮ್ಮ ಸಮಸ್ತ ನರನಾಡಿಗಳು ಏನಿದೆಯೋ ಆತನಿಗೆ ಗೊತ್ತಿದೆ. ನಮ್ಮ ದೇಹದಲ್ಲಿ ಏನ್ ರೋಗ ಇದೆಯೋ ಆತನಿಗೆ ಗೊತ್ತಿದೆ. ನಮ್ಮ ದೇಹದಲ್ಲಿ ಯಾವ ಕಾಯಿಲೆ ಇದೆಯೋ ಆತನಿಗೆ ಗೊತ್ತಿದೆ. ನಾವೆಷ್ಟು ಮಟ್ಟಿಗೆ ನಾವು ಯಾವ ವಿಧವಾದಂತ ಕಾಯಿಲೆಗಳಿಂದ ಜೀವಿಸ್ತಾ ಇದ್ದಾನೋ ಅಂತದನ್ನ ಆತನು ತಿಳ್ಕೊಂಡವನಾಗಿದ್ದಾನೆ. ಹಾಗಾಗಿ ಯಾವ ಕಾಯಿಲೆಗೆ ಯಾವ ರೀತಿಯಾದಂತ ಚಿಕಿತ್ಸೆಯನ್ನ ಕೊಡಬೇಕೋ ಆತನಿಗೆ ಸರಿಯಾದ ರೀತಿಯಲ್ಲಿ ಆತನಿಗೆ ಗೊತ್ತುಂಟು. ಹಾಗಾಗಿ ಪ್ರಿಯ ಸಹೋದರೇ, ಅದಕ್ಕಾಗಿ ಆತನನ್ನ ನಾವು ಘನವೈದ್ಯನಾದ ದೇವರೆಂಬುದಾಗಿ ಹೇಳ್ತೇವೆ. ಐಗುಪ್ತರಿಗೆ ಅನೇಕ ವಿಧವಾದ ವ್ಯಾಧಿಗಳನ್ನ ದೇವರು ಬರಮಾಡಿದ, ಉಪದ್ರವಗಳು ಮತ್ತು ವ್ಯಾಧಿಗಳೆಂಬುದಾಗಿ ನೋಡ್ತೀವಿ. ಇಸ್ರಾಯೇಲರು ಕಾನಾನ್ ದೇಶದಿಂದ ಹೊರಡುವಾಗ ನಾನಾ ವಿಧವಾದಂತ ಉಪದ್ರವಗಳನ್ನ, ಸುಮಾರು 10 ಉಪದ್ರವಗಳನ್ನ ದೇವರು ಅವ್ರ ಮಧ್ಯದಲ್ಲಿ ಬರಮಾಡಿದ ಐಗುಪ್ತರಿಗೆ. ಆದ್ರೆ ಆ ಉಪದ್ರವಗಳು ಇಸ್ರಾಯೇಲರಿಗೆ ಮಾತ್ರ ಬರಲಿಲ್ಲ, ಕೇವಲ ಅದನ್ನ ಐಗುಪ್ತರಿಗೆ ಮಾತ್ರ ಬಂದು ಎಂಬುದಾಗಿ ನೋಡ್ತೇವೆ. ಅವ್ರನ್ನ ದೇವರು ಪ್ರತ್ಯೇಕಿಸಿರುವಂತ ವಿಧಾನ ಎಷ್ಟು ಉತ್ತಮವಾಗಿದೆ ನೋಡಿ. ಒಬ್ಬ ವೈದ್ಯ ಈಗಿನ ಕಾಲದಲ್ಲಿ ನೀವು ಆಲೋಚನೆ ಮಾಡ್ರಿ, ಈ ಕೊರೋನಾ ಅಂತಕ್ಕಂಥ ಒಂದು ರೋಗ ಈಗಿನ ದಿನಮಾನಗಳಲ್ಲಿ ಎಷ್ಟು ಜನರನ್ನ ರೋಗ ಕಾಡ್ತಾ ಇದೆ ಅಂತಂದ್ರೆ, ಒಬ್ಬರನ್ನ ಮುಟ್ಟಿದರೆ ಇನ್ನೊಬ್ಬರಿಗೆ ರೋಗ ಬರ್ತದೆ. ಒಬ್ಬರನ್ನ ಉಸಿರಾಡಿದ ಉಸಿರನ್ನ ಇನ್ನೊಬ್ಬರು ತೆಗೆದುಕೊಂಡ್ರೆ, ಒಬ್ಬರು ಕೆಮ್ಮಿದನ್ನ ಶ್ವಾಸ ಇನ್ನೊಬ್ಬರು ಎಳ್ಕೊಂಡ್ರೆ, ಅಥವಾ ಒಬ್ಬರನ್ನೊಬ್ಬರು ತಾಕಿದ್ರೆ, ಈಗಿನ ಕಾಲದಲ್ಲಿ ಈ ಕೊರೋನಾ ಅಂತಕ್ಕಂಥ ರೋಗ ಒಬ್ಬರಿಂದ ಒಬ್ಬರಿಗೆ ಹರಡುವಂತದ್ದಾಗಿದೆ. ಆದ್ರೆ ಆ ದಿನಮಾನಗಳಲ್ಲಿ ದೇವರು ಇಸ್ರಾಯೇಲರನ್ನ ಮತ್ತು ಐಗುಪ್ತರನ್ನ ಯಾವ ರೀತಿಯಾದಂತ ರೀತಿಯಲ್ಲಿ ಬೇರ್ಪಡಿಸಿದನೆಂಬುದಾಗಿ ಅವರು ಒಂದೊಂದೇ ಜಾಗದಲ್ಲಿ ಸ್ವಲ್ಪ ವ್ಯತ್ಯಾಸವಾದಂತ ಗುಂಪಾಗಿ ಜೀವಿಸುವಂತ ಜನರ ಮಧ್ಯದಲ್ಲಿ ಯಾವ ಒಂದು ರೋಗವನ್ನು ಕೂಡ ಇಸ್ರಾಯೇಲರಿಗೆ ತಾಕದಂತೆ, ಅವರಿಗೆ ಮುಟ್ಟದಂತೆ ಕೇವಲ ಐಗುಪ್ತರ ಮೇಲೆ ಬರಮಾಡಿ ಇವರನ್ನ ಪ್ರತ್ಯೇಕ ಮಾಡಿಟ್ಟಿರುವಂತದನ್ನ ವಿಶೇಷ ಅದ್ಭುತ ಕಾರ್ಯವೇ ಎಂಬುದಾಗಿ ನಾವು ಹೇಳ್ಬೋದು. ಈಗ ಕೊರೋನಾ ಬಂದಿರುವಂತ ಸಮಯದಲ್ಲಿ ನೀವು ಯಾರಾದರೂ ಅದರಿಂದ ತಪ್ಪಿಸ್ಕೊಂಡು ನಾವು ಪ್ರತ್ಯೇಕವಾಗಿ ಮನೆಯಲ್ಲೇ ಇರ್ರಿ ಅಂತ ಅನೇಕ ಜನರು ನಮ್ಮನ್ನು ಹೇಳ್ತಾ ಇದ್ದಾರೆ, ಡಾಕ್ಟರ್ಗಳು ಹೇಳ್ತಾ ಇದ್ದಾರೆ, ಸರ್ಕಾರದವ್ರು ಹೇಳ್ತಾರೆ, ನರೇಂದ್ರ ಮೋದಿ ಅವರು ಹೇಳ್ತಾರೆ, ಹೀಗೆ ಎಲ್ಲರೂ ಕೂಡ ಹೇಳ್ತಾರೆ ಮನೆಯಲ್ಲೇ ವಾಸ ಮಾಡ್ರಿ ಅಂತ. ಯಾಕೆಂದ್ರೆ ಆ ರೋಗದಿಂದ ದೂರ ಇರ್ಬೇಕಾದ್ರೆ ಒಂದೇ ಒಂದು ದಾರಿ ಏನಂದ್ರೆ ಮನೆಯಲ್ಲಿ ಇರ್ತಕ್ಕಂಥದ್ದು. ಆದ್ರೆ ಆ ದಿನಮಾನಗಳಲ್ಲಿ ಮನೆಯಲ್ಲಿದ್ರೇನು ಹೊರಗಿದ್ರೇನು ದೇವರು ಅದನ್ನ ಕಾಪಾಡುವುದಕ್ಕೆ ಶಕ್ತನಾಗಿದ್ದ. ಇಸ್ರಾಯೇಲರು ಐಗುಪ್ತರ ಮಧ್ಯದಲ್ಲಿ ಇದ್ದಾಗ್ಲೂ ಕೂಡ ಅವ್ರನ್ನ ಪ್ರತ್ಯೇಕವಾದ ರೀತಿಯಲ್ಲಿ ಅವರನ್ನ ಕಾಪಾಡಿದ ಅಂತ ಸರ್ವಶಕ್ತನಾದ ವೈದ್ಯನು ನಮಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ನಿಮಗೆ ಆರೋಗ್ಯದಾಯಕನು ನಾನೇ ಎಂಬುದಾಗಿ ಅದಕ್ಕಾಗಿ ದೇವರು ನಮ್ಮ ಆರೋಗ್ಯದಾಯಕನಾಗಿರುವಾಗ ನಮ್ಮ ಯಾವುದೇ ಒಂದು ಅನಾರೋಗ್ಯಗಳಿರಲಿ, ನಮ್ಮ ಯಾವುದೇ ಕಾಯಿಲೆಗಳಿರಲಿ, ನಮಗೆ ಯಾವುದೇ ರೀತಿಯಾದಂಥ ಅಸ್ವಸ್ಥತೆ ಇರಲಿ, ಅದನ್ನು ಕರ್ತನ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮುಖಾಂತರವಾಗಿ ಕೇಳಿಕೊಳ್ಳುವಾಗ ದೇವರು ನಮಗೆ ಗುಣಪಡಿಸುವ ಆತನಾಗಿದ್ದಾನೆ. ಹಿಂದಿನ ದಿನಮಾನಗಳಲ್ಲಿ ಅನೇಕ ವಿಧವಾದಂಥ ಅನಾರೋಗ್ಯಗಳು ಜನರ ಮಧ್ಯದಲ್ಲಿ ಇದ್ದುವು. ಅವುಗಳಿಗೆ ಸರಿಯಾದ ರೀತಿಯಲ್ಲಿ ಒಂದು ಔಷಧವನ್ನ ಕಂಡುಹಿಡಿಯಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಕೂಡ ನಮ್ಮ ಸಮಾಜ ಇತ್ತು. ಕೇವಲ ಒಂದು ಮಲೇರಿಯಾ ರೋಗದಿಂದ, ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ನಾವೇನು ಹೇಳ್ತೀವೋ ಅಂತ ಒಬ್ಬ ವ್ಯಕ್ತಿ ಕೇವಲ ಒಂದು ಮಲೇರಿಯಾ ರೋಗದಿಂದ, ಒಂದು ಸೊಳ್ಳೆ ಕಡದ ಒಂದು ಸೊಳ್ಳೆಯ ಮುಖಾಂತರವಾಗಿ ಬಂದಿರುವ ಮಲೇರಿಯಾ ರೋಗದಿಂದ ಮರಣಿಸಿರುವಂಥದ್ದನ್ನ
ನಾವು ನೀವೆಲ್ಲರೂ ಗಮನಿಸ್ತೇವೆ. ಆ ರೋಗಕ್ಕೆ ಆ ದಿನಮಾನಗಳಲ್ಲಿ ಮಲೇರಿಯಾ ಅನ್ನುವಂಥದ್ದೇ ಒಂದು ದೊಡ್ಡ ಭಯಂಕರವಾದಂಥ ರೋಗವಾಗಿತ್ತು. ಅದಕ್ಕೆ ಚಿಕಿತ್ಸೆ ಕೊಡುವಂಥ ಜ್ಞಾನ ಯಾವ ವೈದ್ಯನಲ್ಲಿ ಕೂಡ ಇರಲಿಲ್ಲ. ಆದರೆ ದೇವರು ಒಬ್ಬನೇ ಘನವೈದ್ಯನಾದಂಥ ದೇವರು ಎಲ್ಲ ಕಾಲಗಳಲ್ಲಿ ತನ್ನ ಮಕ್ಕಳನ್ನ, ತನ್ನ ಮೇಲೆ ವಿಶ್ವಾಸ ಇಟ್ಟವರನ್ನ ಎಲ್ಲ ವಿಧವಾದ ರೀತಿಯಲ್ಲಿ ಕಾಪಾಡೋದಕ್ಕೆ ಸರ್ವಜ್ಞಾನವುಳ್ಳಂತ ಸರ್ವಜ್ಞಾನಿಯಾದ ದೇವರು, ವೈದ್ಯರಿಗಿಂತಲೂ ಘನವೈದ್ಯನಾದ ದೇವರು ಆತನೊಬ್ಬನೇ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಮಗೆ ತಿಳಿಸಿದೆ. ಆದ್ದರಿಂದ ಪ್ರಿಯರೇ, ದೇವರಿಗೆ ಅವೇದ್ಯರಾಗಿ ಆತನ ಆಜ್ಞೆಗಳನ್ನು ಮೀರಿ ನಡೆದರೆ ನೀವು ವಾಸಿಯಾಗಲಾರದಂಥ ರೋಗಗಳಿಗೆ ಮತ್ತು ಗುಣವಾಗಲಾರದಂಥ ರೋಗಗಳಿಗೆ ಬಲಿಯಾಗಬಹುದೆಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ದೇವರ ವಾಕ್ಯದಲ್ಲಿ ಕೆಲವು ವಿಷಯಗಳನ್ನ ನಾವು ಗಮನಿಸುವಾಗ, ಮನುಷ್ಯ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆದ್ರೆ ನಮಗೇನು ಬೇಕು ಎಲ್ಲ ಆರೋಗ್ಯಗಳನ್ನು ಆತನು ಕೊಡುವಾತನಾಗಿದ್ದಾನೆ. ಒಂದು ವೇಳೆ ನಾವು ಆತನ ಆಜ್ಞೆಗಳನ್ನು ಮೀರಿ ನಡೆದ್ರೆ ಯಾವ ರೀತಿಯಾದಂಥ ಒಂದು ಕಾಯಿಲೆಗಳನ್ನು ಬರ್ತವೆ ಎಂಬುದಾಗಿ ನೋಡುವಾಗ, ಒಂದು ಸಾರಿ ನಮ್ಮ ದೇವರ ವಾಕ್ಯದಲ್ಲಿ ಬೈಬಲ್ನಲ್ಲಿ ನಮ್ಮ ಒಂದು ಧ್ಯಾನದಲ್ಲಿ ನೋಡಿಕೊಳ್ಳೋಣ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ 22ನೇ ವಚನ ಮೊದಲಿಗೆ ನಾವು ಓದಿಕೊಳ್ಳೋಣ. ದೇವರಿಗೆ ಅವಿದ್ಯರಾಗಿ ನಡೆದಿರುವಂತಹ ಜನರ ಮೇಲೆ ಅಥವಾ ದೇವರಿಗೆ ಅವಿದ್ಯರಾಗಿ ಜೀವಿಸುವಂತಹ ಜನರ ಮೇಲೆ ಎಂಥ ಕಾಯಿಲೆಗಳು ಬರ್ತವೆ ಅಂತ ನೋಡ್ರಿ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 22ನೇ ವಚನ, ಕ್ಷಯರೋಗ, ಚಳಿ ಜ್ವರ, ಉರಿತ, ಉಷ್ಣ ಜ್ವರ ಇವುಗಳಿಂದಲೂ ಕ್ಷಾಮದಿಂದಲೂ ಬೆಳೆಯನ್ನು ಕಾಡಿಗೆ ಬಿಸಿಗಾಳಿಯಿಂದಲೂ ಬಾಧಿಸಲಾಗಿ ನೀವು ಸಾಯುವ ತನಕ ಇವು ನಿಮ್ಮನ್ನು ಬೆನ್ನು ಹತ್ತುವವು ಎಂಬುದಾಗಿ ಈ ವಾಕ್ಯ ಬರೆಯಲ್ಪಟ್ಟಿದೆ. ಮತ್ತು 27ನೇ ವಚನದಲ್ಲಿ ಕೂಡ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಐಗುಪ್ತ್ಯರ ಹುಣ್ಣು, ಬಾವು, ತುರಿಕಿ, ಕಜ್ಜಿ ಮುಂತಾದ ವಾಸಿಯಾಗದ ರೋಗಗಳಿಂದ ಯೆಹೋವನು ನಿಮ್ಮನ್ನು ಬಾಧಿಸುವನು ಎಂಬುದಾಗಿ. ನೋಡ್ರಿ, ಆ ದಿನಮಾನಗಳಲ್ಲಿ ಈಗ ಈ ರೋಗಗಳನ್ನ ನಾವು ಕೇವಲ ಸಿಂಪಲ್ ಆಗಿ ತಿಳ್ಕೊಳ್ತೇವೆ. ಯಾಕೆಂದ್ರೆ ಈಗ ಚಿಕಿತ್ಸೆ ಇದೆ. ಹಾಗಾಗಿ ಕಜ್ಜಿ, ತುರಿಕೆ ಮತ್ತು ಬಾವು, ಈ ಹುಣ್ಣುಗಳಿಗೆ ನಾವು ಕೇವಲವಾಗಿ ಡಾಕ್ಟರ್ ಹತ್ರ ಹೋಗಿದ್ರೆ ಆಯ್ತು ಬಿಡು, ಆರಾಮಾಗಿ ನಮಗೆ ಗುಣ ಆಗ್ತದೆ, ಒಂದು ಯಾವುದನ್ನೊಂದು ಟ್ಯಾಬ್ಲೆಟ್ ತಗೊಂಡ್ರೆ ಗುಣ ಆಯಿತು, ಅಥವಾ ಯಾವುದೊಂದು ಅಲರ್ಜಿಗೆ, ತಿಂಡಿಗೆ, ತುರಿಕೆಗೆ ಒಂದು ಟ್ಯಾಬ್ಲೆಟ್ ತಗೊಂಡ್ರೆ ಆಯಿತು ಅನ್ನುವಂಥ ಒಂದು ಹಗುರವ ಭಾವವನ್ನು ನಮ್ಮಲ್ಲಿ ಇರುವಂಥದ್ದನ್ನು ನೋಡ್ತೇವೆ. ಯಾಕೆಂದ್ರೆ ಅದಕ್ಕೆ ಇವತ್ತು ಎಲ್ಲ ರೀತಿಯಾದ ಔಷಧಗಳು ಕಂಡುಹಿಡಿಯಲ್ಪಟ್ಟಿದೆ. ಆದ್ರೆ ಆ ದಿನಮಾನಗಳಲ್ಲಿ ಔಷಧವೇ ಇಲ್ಲ. ಹಾಗಾಗಿ ಔಷಧ ಇಲ್ಲದೆ ಇರುವಂತ ದಿನಮಾನಗಳಲ್ಲಿ ದೇವರು ತನ್ನ ಮಕ್ಕಳಾಗಿರುವ ಇಸ್ರಾಯೇಲರನ್ನ ಕಾಪಾಡಿರುವ ವಿಧಾನ ಎಂಥದಾಗಿದೆ ಅಂದ್ರೆ, ಇಸ್ರಾಯೇಲರಿಗೆ ಮಾತ್ರ ಯಾವ ವ್ಯಾಧಿಗಳನ್ನು ಬರದೆ ಕೇವಲ ಐಗುಪ್ತ್ಯರ ಮೇಲೆ ಬರಮಾಡಿರುವಂಥದ್ದು ಎಷ್ಟು ಒಂದು ಆಶ್ಚರ್ಯಕರವಾದಂತಹ ಸಂಗತಿ. ಪ್ರಿಯ ಸಹೋದರ ಸಹೋದರಿ, ನೀನು ಕೂಡ ಇವತ್ತು ದೇವರ ಮಗನು ಮಗಳಾಗಿರುವುದಾದ್ರೆ ನಿನ್ನ ಮೇಲೆ ಯಾವ ರೋಗಕ್ಕಾಗಲಿ ಆತನ ಅಧಿಕಾರ ಕೊಡುವುದಿಲ್ಲ. ಯಾವ ವ್ಯಾಧಿ ಕೂಡ ನಿನ್ನ ಮೇಲೆ ಅಧಿಕಾರ ನಡೆಸುವುದಿಲ್ಲ. ಹಾಗಾಗಿ ನೀನು ದೇವರ ಮಗನಾಗಿರುವುದಾದ್ರೆ ದೇವರು ನಿನ್ನನ್ನು ಕಾಪಾಡುವುದಕ್ಕಾಗಿ ನಿನ್ನ ಪಕ್ಷದಲ್ಲಿ ಆತನು ಘನವೈದ್ಯನಾಗಿ ನಿಂತುಕೊಳ್ಳುವ ಆತನಾಗಿದ್ದಾನೆ. ಆದರೆ ದೇವರ ವಾಕ್ಯದಲ್ಲಿ ಕೆಲವೊಬ್ಬರು ವಿಷಯದಲ್ಲಿ ನೋಡ್ತೇವೆ, ರೋಗದಿಂದ ಅನೇಕರು ಕಷ್ಟಪಟ್ಟಿರುವಂಥದ್ದು, ಅನೇಕರು ಮರಣಿಸಿರುವಂಥದ್ದು, ಅನೇಕರು ಸ್ವಸ್ಥವಾಗಿರುವಂಥದ್ದು ಕೂಡ ದೇವರ ವಾಕ್ಯದಲ್ಲಿ ಉಂಟು. ಕೆಲವರ ವಿಷಯದಲ್ಲಿ ಕೂಡ ನಾವು ನೋಡ್ಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ಮಿರ್ಯಾಮಳ ವಿಷಯದಲ್ಲಿ ನಾವು ನೋಡ್ಕೊಳ್ಳೋಣ. ಮಿರ್ಯಾಮಳು ಅಂತಂದ್ರೆ ಮೋಸೆ ಮತ್ತು ಆರೋನರ ಅಕ್ಕ ಮಿರ್ಯಾಮಳು. ಅರಣ್ಯಕಾಂಡ ಪುಸ್ತಕ 12ನೇ ಅಧ್ಯಾಯದಲ್ಲಿ ಅವಳ ಕುರಿತಾಗಿ ಬರೆಯಲ್ಪಟ್ಟಿದೆ. ಮಿರ್ಯಾಮಳು ಮತ್ತು ಆರೋನರು ಮೋಸೆಗೆ ವಿರುದ್ಧವಾಗಿ ಮಾತನಾಡಿದ್ದರಿಂದ ದೇವರು ಆಕೆಗೆ ತೊನ್ನು ಹುಟ್ಟುವಂತೆ ಮಾಡಿದ. ಈ ತೊನ್ನು ಹುಟ್ಟುವಂತೆ ಮಾಡಿದ್ದರಿಂದ ಆಕೆಗೆ ಒಂದು ಭಯಂಕರವಾದಂತ ವ್ಯಾಧಿ ಉಂಟಾಯ್ತು. ವ್ಯಾಧಿ ಅಂದ್ರೆ ತೊನ್ನು. ಸೊ ಇದರ ದಸೆಯಿಂದಾಗಿ ಅವರು ತಲೆ ತಗ್ಗಿಸಿ ಜೀವಿಸುವಂತ ಒಂದು ಸ್ಥಿತಿಗೆ ಅವರು ಬಂದರು. ನೋಡ್ರಿ ಪ್ರಿಯ ಸಹೋದರ ಸಹೋದರಿ, ದೇವರ ಸೇವಕರಿಗೆ ಆಗಲಿ ಅಥವಾ ದೇವರ ನಾಯಕರಿಗಾಗಲಿ ನಾವು ಮಾತನಾಡುವಂಥ ಸಂದರ್ಭದಲ್ಲಿ ಬಹಳ ಹುಷಾರಾಗಿ, ಬಹಳ ಒಂದು ಎಚ್ಚರಿಕೆಯಿಂದ ನಾವು ಮಾತಾಡ್ಬೇಕು. ಯಾಕಂತಂದ್ರೆ ನಾವು ದೇವರ ಸೇವಕರನ್ನ ಕೇವಲವಾಗಿ ಹಗುರವಾಗಿ ತೆಗೆದುಕೊಂಡು ನಾವು ಮಾತನಾಡುವುದಾದ್ರೆ ಅದಕ್ಕೆ ಬರತಕ್ಕಂಥ ಶಾಪ ನಾವು ಹೊಂದಿಕೊಳ್ತಕ್ಕಂಥದ್ದು ಖಚಿತವಾಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಮಗೆ ತಿಳಿಸ್ತದೆ. ಅರಣ್ಯಕಾಂಡ ಪುಸ್ತಕ 12ನೇ ಅಧ್ಯಾಯ 7ರಿಂದ 8 ವಚನಗಳನ್ನು ನೋಡ. ನನ್ನ ಸೇವಕನಾದ ಮೋಸೆ ಅಂತವನಲ್ಲ, ಅವನು ನನ್ನ ಮನೆಯ ಮೇಲೆಲ್ಲ ನಂಬಿಗಸ್ತನು. ಅವನ ಸಂಗಡ ನಾನು ಗೂಢವಾಗಿ ಅಲ್ಲ ಪ್ರತ್ಯಕ್ಷವಾಗಿಯೇ ಮಾತನಾಡುವೆನು. ಅವನು ಯೆಹೋವನ ಸ್ವರೂಪವನ್ನೇ ದೃಷ್ಟಿಸಿದನು. ಹೀಗಿರಲು ನೀವು ನನ್ನ ಸೇವಕರಾದ ಮೋಸೆಗೆ ವಿರುದ್ಧವಾಗಿ ಮಾತನಾಡುವುದಕ್ಕೆ ಭಯಪಡಬೇಕಾಗಿತ್ತು. ನೋಡ್ರಿ, 1 ಮತ್ತು 2ನೇ ವಚನದಲ್ಲಿ ಅವರು ಮೋಸೆಗೆ ಎದುರಾಗಿ ಮಾತಾಡ್ತಾರೆ. ದೇವರು ನಿನ್ನೊಂದಿಗೆ ಮಾತನಾಡೋದಕ್ಕೆ ಮಾತ್ರ
ನೀನು ಯೋಗ್ಯನ, ಅಥವಾ ದೇವರು ಕೇವಲ ನಿನ್ನೊಂದಿಗೆ ಮಾತ್ರವೇ ಮಾತನಾಡ್ತಾನ, ನಾವು ಮಾತನಾಡೋದಕ್ಕೆ ದೇವರು ನಮಗೆ ಮಾತನಾಡಲಿಲ್ವಾ, ನಾವು ಕೂಡ ದೇವರೊಟ್ಟಿಗೆ ಮಾತನಾಡುವಂಥವ್ರು ಎಂಬುದಾಗಿ ಈ ರೀತಿಯಾಗಿ ವಿರುದ್ಧವಾದಂಥ ಮಾತನಾಡಿ ಅವರು ದೇವರಿಗೆ ಮತ್ತು ಮೋಸೆಗೆ ವಿರುದ್ಧವಾಗಿ ಮಾತನಾಡಿದ್ರಿಂದ ತಕ್ಷಣವೇ ಮಿರ್ಯಾಮಳಿಗೆ ತೊನ್ನು ಹುಟ್ಟುವಂತೆ ಆಯಿತು. ಹೀಗಾಗಿರೋದರಿಂದ ತಕ್ಷಣ ಆ ತೊನ್ನು ಬಂದಾಗ ಪುನಃ ತಿರುಗಿಸಿ ಮೋಸೆ ಆಕೆ ಕುರಿತಾಗಿ, ತನ್ನ ಮಕ್ಕಳ ಕುರಿತಾಗಿ ದೇವರ ಮುಂದೆ ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡಿದಾಗ ದೇವರು ಮತ್ತೆ ಅವಳನ್ನು ಸ್ವಸ್ಥ ಮಾಡುವಂತ ಒಂದು ಸ್ಥಿತಿಯನ್ನು ಕೂಡ ನಾವು ನೋಡ್ತೇವೆ. ಅಂದ್ರೆ ದೇವರು ವೈದ್ಯನಾಗಿದ್ದಾನೆ. ಈಗ ರೋಗ ಬರುವಾಗ ಅದು ಯಾವ ವಿಧವಾದ ರೀತಿಯಲ್ಲಿ ಬರ್ತದೆ ಅಂದ್ರೆ, ಮನುಷ್ಯನು ದೇವರಿಗೆ ಅವಿದ್ಯನಾದಾಗ ಅಥವಾ ವಿರುದ್ಧವಾಗಿ ಮಾತನಾಡಿದಾಗ, ದೇವರ ಸೇವಕರಿಗೂ ದೇವರಿಗೂ ವಿರುದ್ಧವಾಗಿ ಮಾತನಾಡಿದಾಗ ರೋಗ ಬರ್ತದೆ, ಅಥವಾ ಪಾಪ ಮಾಡಿದಾಗ ಬರುತ್ತೆ ಎಂಬುದಾಗಿ. ಅದರ ಮೂಲ, ರೋಗದ ಮೂಲ ಯಾವುದಂದ್ರೆ ಮನುಷ್ಯನು ಪಾಪ ಮಾಡಿದರಿಂದಲೇ. ಇವತ್ತು ರೋಗಗಳೆಲ್ಲವೂ ಪ್ರಪಂಚದಲ್ಲಿ ತುಂಬಿಕೊಳ್ಳುವ ಕಾರಣ ಏನಂದ್ರೆ, ಮನುಷ್ಯನ ಒಂದು ಜೀವಿತ ಹೇಗಿದೆ ಅಂದ್ರೆ ಪಾಪಮಯವಾದ ಜೀವಿತವಿರುವುದರಿಂದ ಮನುಷ್ಯನಿಗೆ ದೇವರು ರೋಗಗಳನ್ನ ಕೊಡ್ತಕ್ಕಂಥದನ್ನ ನಾವು ನೋಡ್ತೇವೆ. ಹೀಗೆ ಈಗ ಮಿರ್ಯಾಮಳು ಕೂಡ ದೇವರಿಗೂ ಮತ್ತು ದೇವರ ಸೇವಕನಾದ ಮೋಸೆಗೆ ವಿರುದ್ಧವಾಗಿ ಮಾತನಾಡಿದ್ದರಿಂದ ಆಕೆಗೆ ತೊನ್ನು ಹತ್ತಿತು. ನಂತರದಲ್ಲಿ ಮೋಸೆ ಮಿರ್ಯಾಮಳಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ ದೇವರು ಆಕೆಯನ್ನ ಗುಣಪಡಿಸಿದ. ಮೋಸೆ ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ 12ನೇ ಅಧ್ಯಾಯದಲ್ಲಿ. ಆಗ ಮೋಸೆ ಯೆಹೋವನಿಗೆ, ದೇವ ಆಕೆಯನ್ನು ವಾಸಿ ಮಾಡಬೇಕೆಂದು ಮೊರೆ ಇಟ್ಟನು. ಹಲ್ಲೆಲೂಯಾ. ಎಂಥ ಒಂದು ಒಳ್ಳೆಯ ಪ್ರಾರ್ಥನೆ. ತನಗೆ ವಿರುದ್ಧವಾಗಿ ಮಾತನಾಡಿದಾಗ್ಲೂ ಕೂಡ ತನ್ನ ಅಕ್ಕಳಾದ ಮಿರ್ಯಾಮಳಿಗೋಸ್ಕರ ಪ್ರಾರ್ಥನೆ ಮಾಡ್ತಕ್ಕಂಥದ್ದನ್ನು ನೋಡ್ತೇವೆ. ದೇವರು ಆಕೆಯನ್ನ ಗುಣಪಡಿಸಿರುವಂತ ಒಂದು ಸಂಗತಿಯನ್ನು ಕೂಡ ನಾವು ನೋಡ್ತೇವೆ. ಅಂದ್ರೆ ರೋಗವನ್ನು ಹುಟ್ಟಿಸುವಾತನು ಆತನೇ, ಗುಣಪಡಿಸುವಾತನು ಆತನೇ. ಅಂದ್ರೆ ವೈದ್ಯರಿಗಿಂತಲೂ ಘನವೈದ್ಯನಾದ ದೇವರೆಂಬುದಾಗಿ ಇಲ್ಲಿ ನಾವು ಇದರ ಮುಖಾಂತರವಾಗಿ ನೋಡಿ ತಿಳ್ಕೊಳ್ತೇವೆ. ಎರಡನೇದಾಗಿ ನೋಡಿಕೊಳ್ಳುವಾಗ ಇನ್ನು ಯಾರು ಕುರಿತಾಗಿ ನೋಡ್ತಾ ಇದ್ದೇವೆ ಅಂತನ್ನುವಾಗ, ನಾಮಾನನ ಕುರಿತಾಗಿ ನೋಡುವಾಗ ಇಲ್ಲಿ ನಾಮಾನನು ಕೂಡ ಅರಾಮ್ಯ ದೇಶದ ಅರಸನ ಕೈಕೆಳಗೆ ಒಬ್ಬ ಅಧಿಪತಿಯಾಗಿದ್ದಾನೆ, ಶತಾಧಿಪತಿಯಾಗಿದ್ದಾನೆ. ಈ ಶತಾಧಿಪತಿ ಇಸ್ರಾಯೇಲರ ಮೇಲೆ ಒಂದು ಸಾರಿ ಯುದ್ಧಕ್ಕೆ ಹೋಗಿ ಅಲ್ಲಿಂದ ಬರುವಾಗ ಒಂದು ಹುಡುಗಿಯನ್ನ ಕದ್ದುಕೊಂಡು ಬಂದು ತನ್ನ ಮನೆಯಲ್ಲಿ ದಾಸಿಯನ್ನಾಗಿ ಇಟ್ಕೊಂಡಿದ್ದನು. ಈ ದಾಸಿಗೆ ದೇವರ ವಾಕ್ಯದ ಕುರಿತಾಗಿ, ದೇವರ ಭಯಭಕ್ತಿ ಕುರಿತಾಗಿ ಚೆನ್ನಾಗಿ ಗೊತ್ತಿತ್ತು. ಹೀಗೆ ಈ ನಾಮಾನನು ತನ್ನ ಒಂದು ಕುಷ್ಠದ ನಿಮಿತ್ತವಾಗಿ ಬಹಳ ಕಷ್ಟಪಡುವಂತ ಒಂದು ವಿಧಾನವನ್ನ ನೋಡಿರುವಂತ ಈ ಚಿಕ್ಕ ಹುಡುಗಿ ತನ್ನ ಯಜಮಾನಿಯ ಹತ್ರ ಹೋಗಿ ಹೇಳ್ತಾ ಇದ್ದಾಳೆ. ಏನಂತ? 2ನೇ ಅರಸುಗಳ ಪುಸ್ತಕ 5ನೇ ಅಧ್ಯಾಯ 3ನೇ ವಚನದಲ್ಲಿ ಬರೆಯಲ್ಪಟ್ಟದನ್ನ ನೋಡ್ತೇವೆ. ಆಕೆ ಒಂದು ದಿವಸ ತನ್ನ ಯಜಮಾನಿಗೆ, ನಮ್ಮ ದಣಿಯು ಸಮಾರ್ಯದಲ್ಲಿರುವ ಪ್ರವಾದಿಯ ಹತ್ತಿರ ಇರುತ್ತಿದ್ದರೆ ಎಷ್ಟೋ ಒಳ್ಳೆಯದಾಗುತ್ತಿತ್ತು, ಅವನು ಇವನನ್ನು ಕುಷ್ಠರೋಗದಿಂದ ವಾಸಿ ಮಾಡುತ್ತಿದ್ದನು ಎಂದು ಹೇಳಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ನೋಡ್ರಿ, ಒಂದು ಸಣ್ಣ ಹುಡುಗಿ ದೇವರ ಸಂದೇಶವನ್ನ ಅಲ್ಲಿ ಕೊಡ್ತಾ ಇದ್ದಾಳೆ. ನಮ್ಮ ಸಮಾರ್ಯದಲ್ಲಿರುವ ಪ್ರವಾದಿಯ ಹತ್ತಿರ ನಮ್ಮ ದಣಿ ಇರ್ತಾ ಇದ್ರೆ ಎಷ್ಟೋ ಒಳ್ಳೆದಾಗ್ತಿತ್ತು, ಆತನು ನಮ್ಮ ದಣಿಯನ್ನ ಗುಣಪಡಿಸ್ತಿದ್ದ ಎಂಬುದಾಗಿ. ಈ ಮಾತನ್ನು ಕೇಳಿದ ಕೂಡಲೇ ನಾಮಾನನು ಹೋಗಿ ಸಡನ್ಲಿ ಏನ್ ಮಾಡ್ತಾ ಇದ್ದಾನೆ, ತನಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಕಾಣಿಕೆಗಳನ್ನು ತೆಗೆದುಕೊಂಡು ಹೋಗಿ ಆ ದೇಶಕ್ಕೆ ಹೋಗಿ ಎಲಿಷನನ್ನ ಕಾಣುವಂಥದನ್ನ ನೋಡ್ತೇವೆ. ಕಂಡು ಅಲ್ಲಿ ತನ್ನ ಕುಷ್ಠರೋಗದ ಕುರಿತಾಗಿ ಸ್ವಸ್ಥ ಮಾಡಿಕೊಳ್ಳುವಂಥದನ್ನ ನೋಡ್ತೇವೆ. ನೋಡ್ರಿ, ದೇವರು ಎಲಿಷನ ಮುಖಾಂತರವಾಗಿ ಅವನಿಗೆ ಕುಷ್ಠರೋಗವನ್ನ ಗುಣಪಡಿಸುವಂಥದನ್ನ ನೋಡ್ತೇವೆ. ದೇವರು ತನ್ನ ಮಕ್ಕಳ ಮುಖಾಂತರವಾಗಿ ಪ್ರಾರ್ಥನೆ ಮಾಡುವುದರ ಮುಖಾಂತರವಾಗಿ ಅವರಿಗೆ ಗುಣಪಡಿಸುವ ಆತನಾಗಿದ್ದಾನೆ. ಯಾವ ಆಜ್ಞೆಗಳನ್ನ ದೇವರು ಆತ್ಮನವರಿಗೆ ಕೊಡ್ತಾನೋ ಆ ಆಜ್ಞೆಗಳನ್ನ ಅವರಿಗೆ ಹೇಳಿದಾಗ ರೋಗವುಳ್ಳಂತವರು ಹೋಗಿ ಆ ಆಜ್ಞೆಯನ್ನು ನೆರವೇರಿಸಿದಾಗ, ಪಾಲಿಸಿದಾಗ ಅವರಿಗೆ ಗುಣವಾಯಿತು ಎಂಬುದಾಗಿ ನೋಡ್ತೇವೆ. ಈ ನಾಮಾನನಿಗೆ, ನೀನು ಹೋಗಿ ಯೋರ್ದಾನ್ ಹೊಳೆಯಲ್ಲಿ 7 ಸಾರಿ ಮುಳುಗಿ ಎಂಬುದಾಗಿ ಹೇಳಿದಾಗ ಅವನು 7 ಸಾರಿ ಮುಳುಗಿದಾಗ ತಿರುಗಿಸಿ ಅವನಿಗೆ ಇರುವಂತಹ ಕುಷ್ಠರೋಗವು ಗುಣವಾಯಿತೆಂದು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇನ್ನು 3ನೇದಾಗಿ ನೋಡುವಾಗ ಅರಸನಾದ ಹಿಜ್ಕೀಯನ ಕುರಿತಾಗಿ, ಈ ಹಿಜ್ಕೀಯನ ಕುರಿತಾಗಿ ನೋಡುವಾಗ ಈ ಹಿಜ್ಕೀಯನು ಮರಣಕರ ವ್ಯಾಧಿಯಲ್ಲಿ ಇದ್ದನೆಂಬುದಾಗಿ, ಮರಣಕರ ರೋಗದಲ್ಲಿ ಇವನಿದ್ದನು. ಅದಕ್ಕಾಗಿ ಯೆಶಾಯನ ಮುಖಾಂತರವಾಗಿ ಹೇಳಿ ದೇವರು ಅವನ್ನ ಎಚ್ಚರಿಸ್ತಾ ಇದ್ದಾನೆ. ಹಿಜ್ಕೀಯನೇ, ನೀನು ಬಹಳ ಕಾಲ ಇನ್ನು ಭೂಮಿ ಮೇಲೆ ಉಳಿಯುವ ಹಾಗಿಲ್ಲ, ಆದ ಕಾರಣದಿಂದ ನಿನ್ನ ಮನೆಯ ಕುರಿತಾಗಿ ನೀನು ವ್ಯವಸ್ಥೆಯನ್ನ ಮಾಡಿಕೋ ಎಂಬುದಾಗಿ ಹೇಳಿರುವಾಗ ಹಿಜ್ಕೀಯನು ತಿರುಗಿ ದೇವರ ಸನ್ನಿಧಾನದಲ್ಲಿ ತನ್ನನ್ನು ಬಹಳವಾಗಿ ತಗ್ಗಿಸಿಕೊಂಡು ತನ್ನ ರೋಗದ ಕುರಿತಾಗಿ ದೇವರ ಮುಂದೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ತನ್ನನ್ನು ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡಿರುವಂತ ಸ್ಥಿತಿಯನ್ನ ದೇವರು ನೋಡಿ ಹಿಜ್ಕೀಯನಿಗೆ ಸಂಪೂರ್ಣವಾಗಿ ಅವನಿಗೆ ಬಂದಿರುವಂತ ಆ ರೋಗದಿಂದ
ಗುಣಪಡಿಸ್ತಾ ಇದ್ದಾನೆ. ಮರಣಕರವಾದ ರೋಗದಲ್ಲಿ ಇದ್ದಂತೆ, ಯಾರು? ಹಿಜ್ಕೀಯನು. ಮರಣಕರವಾದ ರೋಗದಲ್ಲಿರುವಂತ ಹಿಜ್ಕೀಯನನ್ನ ದೇವರು ಅವನಿಗೆ ಸಂಪೂರ್ಣವಾಗಿ ಗುಣಪಡಿಸ್ತಕ್ಕಂಥ ಒಬ್ಬ ವೈದ್ಯನಾಗಿ ಕಾಣಿಸ್ತಾ ಇದ್ದಾನೆ. ಸಾಮಾನ್ಯ ವೈದ್ಯನಲ್ಲ. ಸಾಯುವ ಸ್ಥಿತಿಯಲ್ಲಿರುವಂತ ಹಿಜ್ಕೀಯನನ್ನ ಆ ತಕ್ಷಣವೇ ದೇವರು ಅವನಿಗೆ ಗುಣಪಡಿಸ್ತಾ ಇದ್ದಾನೆ ಅಂದ್ರೆ ಇದು ಸಾಮಾನ್ಯವಾದಂತ ಒಬ್ಬ ವೈದ್ಯನಲ್ಲ. ಆತನು ಘನ ವೈದ್ಯನಾಗಿದ್ದಾನೆ. ವೈದ್ಯರಿಗಿಂತಲೂ ಮಿಗಿಲಾದ ವೈದ್ಯನು. ಈಗ ನಾವು ಕೆಲವೊಂದು ಸಾರಿ ನಾವು ನೋಡ್ತೇವೆ, ನಮ್ಮ ಒಂದು ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಚಿಕ್ಕ ಚಿಕ್ಕ ಡಾಕ್ಟರ್ಗಳಿರ್ತಾರೆ, ಅಸಿಸ್ಟೆಂಟ್ ಡಾಕ್ಟರ್ಗಳಿರ್ತಾರೆ, ಅದ್ರ ಮೇಲೆ ಇನ್ನೊಬ್ಬ ವೈದ್ಯನಿರ್ತಾನೆ. ಅಂದ್ರೆ ಆ ವೈದ್ಯರ ಮೇಲೆ ಇನ್ನೊಬ್ಬ ದೊಡ್ಡ ಡಾಕ್ಟರ್ ಎಂಬುದಾಗಿ. ಹೀಗೆ ಇವರಿಗೆ ಆಗ್ಲಾರದ ಕೆಲಸವನ್ನ ನಂತರದಲ್ಲಿ ಅವನು ಬಂದು ಅವನು ಆ ರೋಗದ ಕುರಿತಾಗಿ ಸಲಹೆಯನ್ನ ಕೊಡ್ತಾನೆ. ಈ ರೀತಿಯಾದಂಥ ರೋಗಗಳಿಗೆ ಈ ರೀತಿಯಾದಂಥ ಔಷಧಿಗಳನ್ನು ಕೊಡಬೇಕು, ಈ ರೀತಿಯಾಗಿ ಶಸ್ತ್ರಚಿಕಿತ್ಸೆಗಳನ್ನ ಮಾಡಬೇಕು, ಈ ರೀತಿಯಾದ ರೀತಿಯಲ್ಲಿ ಗುಣಪಡಿಸ್ಬೇಕು ಅಂತ ಹೇಳಿ ಅವರಿಗೆ ಹೇಳಿಕೊಡುವಂಥದ್ದನ್ನ ನಾವು ನೋಡ್ತೇವೆ. ಆದ್ರೆ ಇಲ್ಲಿ ದೇವಾದಿ ದೇವನು ತಾನೇ ಸರ್ವಶಕ್ತನಾದಂತ ದೇವರು, ತಾನೇ ಸರ್ವ ರೋಗಗಳಿಗೆ, ಸಮಸ್ತ ರೋಗಗಳಿಗೆ ಗುಣಪಡಿಸುವ ಒಬ್ಬ ವೈದ್ಯನಾಗಿ ಇರುವಂತದನ್ನ ನಾವು ಇಲ್ಲಿ ಕಾಣ್ತೇವೆ. ಹಿಜ್ಕೀಯನು ದೇವರ ಮುಂದೆ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದಾಗ ಅವನಿಗೆ ತಕ್ಷಣವೇ ದೇವರವನಿಗೆ ಮತ್ತೆ ಉತ್ತರ ಕೊಟ್ಟು ಇನ್ನು ಮೇಲೆ ನೀನು ಸಾಯುವುದಿಲ್ಲ. ನೋಡ್ರಿ, ಮರಣಕರ ವ್ಯಾಧಿಯಲ್ಲಿದ್ದು ಅವನು ಸಾಯಬೇಕಾದಂತ ಸ್ಥಿತಿಯಾಗಿದ್ದಾಗ ದೇವರವನಿಗೆ ಉತ್ತರ ಕೊಡ್ತಾ ಇದ್ದಾನೆ ಅವನು ಮಾಡಿದ ಪ್ರಾರ್ಥನೆ ಮುಖಾಂತರ. ನೀನು ಇನ್ನು ಮೇಲೆ ಸಾಯುವುದಿಲ್ಲ, ನಿನಗೆ ನಿನ್ನ ಆಯುಷ್ಯಕ್ಕೆ ಇನ್ನು ಒಟ್ಟು 15 ವರ್ಷಗಳನ್ನ ನಾನು ನಿನಗೆ ಕೂಡಿಸುತ್ತೇನೆ ಎಂಬುದಾಗಿ ಹೇಳುವಂಥದ್ದನ್ನ ದೇವರ ವಾಕ್ಯದಲ್ಲಿ ನೋಡ್ತೇವೆ. ದೇವರು ಆರೋಗ್ಯ ಕೊಡುವ ಆತನು, ರೋಗವನ್ನು ಕೊಡ್ತಾನೆ, ಜೊತೆಗೆ ಆರೋಗ್ಯವನ್ನು ಕೊಡುವ ಆತನೆ. ಅಂದ್ರೆ ರೋಗ ಯಾವ ದಾರಿಯಿಂದ ಬರಲಿ, ಯಾವ ವಿಧವಾದ ರೀತಿಯಲ್ಲಿ ಆದ್ರೂ ಬರಲಿ, ಆದ್ರೆ ವಾಸಿ ಮಾಡುವವನು ಕರ್ತನೆ ಎಂಬುದಾಗಿ. ನಮ್ಮ ಪಾಪದಿಂದ ಆದ್ರೂ ರೋಗ ಬರಲಿ, ಅಥವಾ ನಮಗೆ ಇನ್ಯಾವುದೋ ಒಂದು ಅಂಟುರೋಗದಿಂದ ಆದ್ರೂ ಬರಲಿ, ಇನ್ ಯಾವುದೇ ಒಂದು ವಿಧಾನದಲ್ಲಿ ಆದ್ರೂ ರೋಗ ನಮಗೆ ಬರಲಿ, ಆದ್ರೆ ಗುಣಪಡಿಸುವ ಆತನು ದೇವರೇ. ಈ ಲೋಕದ ವೈದ್ಯರು ಕೆಲವೊಂದು ಸಾರಿ ಈಗಿನ ದಿನಮಾನಗಳಲ್ಲಿ ಕ್ಯಾನ್ಸರ್ ಆಗಲಿ ಮತ್ತು ಇನ್ನು ಅದಕ್ಕಿಂತ ಭಯಂಕರವಾದಂಥ ವ್ಯಾಧಿಗಳು ಅನೇಕಗಳಿವೆ, ಅವುಗಳನ್ನ ಗುಣಪಡಿಸಲಾರದೆ ಕೆಲವೊಂದು ಸಾರಿ ಆಪರೇಷನ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ನೋಡ್ರಿ, ನಮ್ಮ ಕೈಯಿಂದ ಆದಷ್ಟನ್ನ ನಾವು ಮಾಡ್ತೇವೆ, ಮಿಗಿಲಾದದ್ದು ಇನ್ನು ದೇವರ ಕೈಯಲ್ಲಿ ಬಿಟ್ಟಿದ್ದು ಎಂಬುದಾಗಿ. ಅವರು ಕೂಡ, ವೈದ್ಯರು ಕೂಡ ದೇವರ ಮೇಲೆ ಒಂದು ಭಾರ ಹಾಕುವಂಥದ್ದನ್ನ ನೋಡ್ತೇವೆ. ನೀವು ನಿಮ್ಮ ದೇವರುಗಳಿಗೆ ಪ್ರಾರ್ಥನೆ ಮಾಡ್ರಿ, ಆಗ ನಿಮ್ಮ ದೇವರು ಒಂದು ವೇಳೆ ಅವ್ರನ್ನ ಉಳಿಸ್ಬೋದು, ನಮ್ಮ ಕೈಯಿಂದ ಆದ ಪ್ರಯತ್ನ ನಾವು ಮಾಡ್ತೇವೆ. ಹೀಗೆ ದೇವರು ತನ್ನ ಮಕ್ಕಳ ಕುರಿತಾಗಿ ಎಷ್ಟು ಆಲೋಚನೆ ಮಾಡ್ತಾನೆ ಅಂದ್ರೆ, ಕೀರ್ತನೆಗಾರನು 49ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟ ವಾಕ್ಯದಲ್ಲಿ 7ರಿಂದ 9 ವಚನದಲ್ಲಿ ಅಲ್ಲಿ ದೇವರ ವಾಕ್ಯ ನೋಡ್ತೇವೆ. ದೇವರು ತನ್ನ ಮಕ್ಕಳಿಗೆ ಗುಣಪಡಿಸ್ತಾನೆ. ಒಂದು ವೇಳೆ ನೀನು ಸಾಯುವ ಹಾಗಿರುವುದಾದ್ರೆ ಎಷ್ಟು ಹಣ ಕೊಟ್ಟರು ಕೂಡ ನೀನು ಬದುಕಿ ಉಳಿಯುವುದಿಲ್ಲ. ಆದ್ರೆ ದೇವರು ಉಳಿಸ್ಬೇಕನ್ನುವಾಗ ತಾನು ಗುಣಪಡಿಸ್ತಾನೆ. ಹಿಜ್ಕೀಯನನ್ನ ಉಳಿಸ್ಬೇಕಂತ ಆಲೋಚನೆ ಮಾಡಿದ ಅವನಿಗೆ ದೇವರು ಗುಣಪಡಿಸಿದ. ಅವನ ಜೀವಿತಕ್ಕೆ 15 ವರ್ಷಗಳನ್ನ ಆಯುಷನ್ನ ಕೂಡಿಸಿದ. ಇನ್ನೊಬ್ಬ ವ್ಯಕ್ತಿ ಕುರಿತಾಗಿ ಮೊದಲನೇದಾಗಿ ನೋಡಿದ್ದೇವೆ ಮಿರ್ಯಾಮಳು, ಎರಡನೇದಾಗಿ ನೋಡಿದ್ದೇವೆ ನಾಮಾನನು, ಮೂರನೇದಾಗಿ ನೋಡಿದ್ದೇವೆ ಹಿಜ್ಕೀಯನ ಕುರಿತಾಗಿ. ಇನ್ನು 4ನೇದಾಗಿ ನೋಡುವಾಗ ಅರಸನಾದ ಆಸನು, ಆಸ ಎಂಬತಕ್ಕಂಥ ಒಬ್ಬ ಅರಸನು. 2ನೇ ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ ಏನಂತಂದ್ರೆ, ಅವನ ಆಳ್ವಿಕೆಯ 39ನೇ ವರ್ಷದಲ್ಲಿ ಅವನ ಕಾಲಗಳಿಗೆ ಬಹು ಕಠಿಣವಾದ ರೋಗವು ಉಂಟಾಯಿತು. ಈ ರೋಗದಲ್ಲಿಯೂ ಅವನು ಯೆಹೋವನ ಸಹಾಯವನ್ನು ಕೋರದೆ ವೈದ್ಯರ ಸಹಾಯವನ್ನು ಕೋರಿದನು. ಈಗ ಈಗಾಗಲೇ ನಿಮಗೆ ನಾನು ಹೇಳಿದ ಮಾತಿನ ಪ್ರಕಾರ ಯಾವ ರೋಗ ವೈದ್ಯರಿಗೆ ಸಾಧ್ಯ ಉಂಟೋ ಅದು ಮಾತ್ರವೇ ಅವರು ಮಾಡ್ತಾರೆ, ಮಿಗಿಲಾಗಿದ್ದು ಇನ್ನು ದೇವರಿಗೆ ಬಿಟ್ಟಿದ್ದು ಎಂಬುದಾಗಿ ಹೇಳ್ತಾರೆ. ಆದ್ರೆ ಇಲ್ಲಿ ಈ ಆಸನು ವೈದ್ಯರ ಹತ್ರ ಹೋದ. ಆ ವೈದ್ಯರಿಂದ ಕೂಡ ಅವನಿಗೆ ಗುಣವಾಗ್ಲಿಲ್ಲ. ಅವನಿಗೆ ಕಠಿಣವಾದಂಥ ರೋಗ ಬಂತು. ಅವನ ಕಾಲಿಗೆ ಕಠಿಣವಾದ ರೋಗ, ಅವನ ಕಾಲಿಗೆ ಅಂತನ್ನುವಾಗ ಅದು ಭಯಂಕರವಾದಂಥ ರೋಗ ಅವನಿಗೆ ಬಂದಿದ್ದರಿಂದ ಆ ರೋಗದಲ್ಲಿ ಅವನು ಗುಣವಾಗದೆ ಸಂಪೂರ್ಣವಾಗಿ ಆ ರೋಗದಿಂದ ಅವನೇನಾದ, ಅವನಿಗೆ ರೋಗ ಬಂದ ಮೇಲೆ 3 ವರ್ಷಗಳಾದ ನಂತರ ಅವನು ತೀರಿಕೊಂಡೆಂಬುದಾಗಿ ನಾವು ನೋಡ್ತೇವೆ. ನೋಡ್ರಿ ಪ್ರಿಯ ಸಹೋದರಿ ಸಹೋದರ, ದೇವ್ರ ವಾಕ್ಯ ಹೇಳ್ತದೆ, ದೇವ್ರು ಉಳಿಸ್ಬೇಕನ್ನೋದಾದ್ರೆ ಉಳಿಸ್ತಾನೆ, ದೇವರು ಅವನ್ನ ಸಾಯಿಸ್ಬೇಕನ್ನೋದಾದ್ರೆ ಸಾಯಿಸ್ತಾನೆ. ಸಾವು ಮತ್ತು ಜೀವನ ಮತ್ತು ಮರಣ ಎರಡೂ ಆತನ ಕೈಯಲ್ಲಿದೆ. ಮನುಷ್ಯನನ್ನು ಉಳಿಸುವಂಥದ್ದು ಸಾಯಿಸುವಂಥದ್ದು ಅದು ದೇವರ ಕೈಯಲ್ಲಿ ಮಾತ್ರವೇ ಉಂಟೆಂದು ನೋಡ್ತೇವೆ. ಈ ಲೋಕದ ವೈದ್ಯರು ಎಷ್ಟೇ ಪ್ರಯತ್ನ ಮಾಡಿದ್ರು, ಒಬ್ಬರನ್ನು ಉಳಿಸ್ಬೇಕಂತ ಪ್ರಯತ್ನ ಮಾಡಿದರೆ ಅದು ಎಷ್ಟು ಹಣ ಕೊಟ್ಟರು ಕೂಡ ಸಾಕಾಗುವುದಿಲ್ಲ ಎಂಬುದಾಗಿ. ಒಂದು ಸಾರಿ ನಾವು ದೇವರ ವಾಕ್ಯವನ್ನು ತೆಗೆದು ಓದೋಣ. ಕೀರ್ತನೆಗಳು
49ನೇ ಅಧ್ಯಾಯ 7ರಿಂದ 9 ವಚನ. ಆದರೆ ಯಾವನಾದರೂ ತನ್ನ ಸಹೋದರನ್ನು ಸಮಾಧಿಯಲ್ಲಿ ಸೇರದೆ ಶಾಶ್ವತವಾಗಿ ಬದುಕಿರುವುದಕ್ಕಾಗಿ ದೇವರಿಗೆ ಈಡನ್ನು ಕೊಟ್ಟು ಅವನ ಪ್ರಾಣವನ್ನು ಬಿಡಿಸಲಾರನು. ಮರಣವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಎಷ್ಟು ಹಣ ಕೊಟ್ಟರೂ ಸಾಲುವುದೇ ಇಲ್ಲ. ಅಂತ ಪ್ರಯತ್ನವನ್ನು ನಿಷ್ಫಲವೆಂದು ಬಿಟ್ಟು ಬಿಡಬೇಕು ಎಂದು ದೇವರ ವಾಕ್ಯದಲ್ಲಿ ನಮಗೆ ತಿಳಿಸಿದೆ. ನೋಡ್ರಿ, ಶಾಶ್ವತವಾಗಿ ಬದುಕಬೇಕಂತ ಆಲೋಚನೆ ಮಾಡಿ ವೈದ್ಯರಿಗೆ ಹಣ ಕೊಟ್ಟು ಅವನು ಪ್ರಯತ್ನ ಮಾಡ್ತಾನೆ, ಎಂದಿಗೂ ಸಾಯಬಾರದೆಂಬುದಾಗಿ. ಆದರೆ ಎಷ್ಟು ಹಣ ಕೊಟ್ಟರು ಕೂಡ ಒಂದು ದಿವಸ ಸಾವು ಅನ್ನುವಂಥದ್ದು ಖಚಿತವಾಗಿದೆ. ವೈದ್ಯರಿಗೆ ನೀನು ಎಷ್ಟು ಹಣ ಕೊಟ್ಟರು ಕೂಡ ಯಾವ ವೈದ್ಯನು ನಿನ್ನನ್ನು ಉಳಿಸುವುದಕ್ಕೆ ಸಾಧ್ಯವಿಲ್ಲ. ಮರಣ ನೀನು ಅನುಭವಿಸಬಾರದು ಅಂತ ದೇವರು ನಿನ್ನ ವಿಷಯದಲ್ಲಿ ಒಂದು ವೇಳೆ ಅನ್ಕೊಂಡ್ರೆ, ದೇವರು ನಿನ್ನನ್ನು ಉಳಿಸಬೇಕು, ಮರಣವನ್ನೇ ನೀನು ಹೊಂದಬಾರದು ಅಂತ ಅನ್ಕೊಳ್ಳುವುದಾದ್ರೆ, ಇಬ್ಬರು ವ್ಯಕ್ತಿಗಳ ಕುರಿತಾಗಿ ನಾವು ನೋಡ್ತೇವೆ. ಹನೋಕನ ವಿಷಯದಲ್ಲಿ ಅವನು ಮರಣವನ್ನು ಅನುಭವಿಸದೆ ದೇವರ ಬಳಿಗೆ ನೇರವಾಗಿ ಕರ್ತನ ಸನ್ನಿಧಾನದಲ್ಲಿ ಸೇರಿದ ಮರಣವನ್ನು ಅನುಭವಿಸದೆ ಹಾಗೆ ಎತ್ತಲ್ಪಟ್ಟನು. ಮತ್ತೆ ಎರಡನೇದಾಗಿ ನೋಡುವಾಗ ಎಲಿಯನ ಕುರಿತಾಗಿ ಕೂಡ ನೋಡ್ತೇವೆ. ಎಲಿಯನು ಕೂಡ ದೇವರ ಸಂಗಡ ಆತನು ನಡೆದಂತ ಕಾಲದಲ್ಲಿ ದೇವರವನನ್ನ ರಥಗಳ ಮೂಲಕವಾಗಿ ಪರಲೋಕಕ್ಕೆ ಎತ್ತಿಕೊಂಡು ಹೋದಂತ ದೃಶ್ಯವನ್ನ ನಾವು ನೋಡ್ತೇವೆ. ಅವರಿಬ್ಬರು ಮರಣವನ್ನು ಹೊಂದಲಿಲ್ಲ. ಹಾಗೇನೆ ದೇವರು ತಾನು ಅನ್ಕೊಳ್ಳುವುದಾದ್ರೆ ಯಾರಿಗೆ ಬೇಕಾದರೂ ಆತನು ಮರಣವನ್ನು ಕೊಡದೆ ತನ್ನ ಬಳಿಗೆ ಕರೆದುಕೊಳ್ತಾನೆ. ಆದ್ರೆ ದೇವ್ರ ನಿಯಮ ಏನಂದ್ರೆ, ನಿಜವಾದಂತ ಒಂದು ಸತ್ಯವೇನಂತಂದ್ರೆ, ಹುಟ್ಟಿದ ಮನುಷ್ಯನು ಪ್ರತಿಯೊಬ್ಬನು ಸಾಯಲೇಬೇಕು. ಅದರಲ್ಲಿ ಸಾಯಬೇಕು ನಿಜವೇ, ಆದ್ರೆ ಅದರಲ್ಲಿ ದೇವರು ತಾನು ಯಾರ ಮೇಲೆ ಕೃಪೆ ತೋರಿಸಿ ಅವರು ಸಾಯಬಾರದು ಅಂತ ಹೇಳಿ ಅನ್ಕೊಳ್ತಾನೋ ಅವ್ರನ್ನ ಒಂದು ವೇಳೆ ಉಳಿಸ್ಬೇಕು ಅನ್ನೋದಾದ್ರೆ ತಾನು ಉಳಿಸ್ತಾನೆ. ಉದಾಹರಣೆಯಾಗಿ ನಾವು ನೋಡಿದ ಪ್ರಕಾರ ಹನೋಕನನ್ನ ದೇವರು ನೇರವಾಗಿ ಪರಲೋಕ ರಾಜ್ಯಕ್ಕೆ ಕರೆದುಕೊಂಡನು. ಎಲಿಯನನ್ನು ಕೂಡ ದೇವರು ನೇರವಾಗಿ ಪರಲೋಕ ರಾಜ್ಯಕ್ಕೆ ಕರೆದುಕೊಂಡನೆಂಬುದಾಗಿ. ಹಾಗೇನೆ ದೇವರು ತನ್ನ ಇಷ್ಟದ ಪ್ರಕಾರ, ತನ್ನ ಚಿತ್ತದ ಪ್ರಕಾರ ಆತನು ಮಾಡುವಂತ ದೇವರಾಗಿದ್ದಾನೆ. ಆದ್ರೆ ಈ ಲೋಕದಲ್ಲಿ ನಾವು ನೋಡುವಾಗ ಮನುಷ್ಯ ಬದುಕಬೇಕಂತ ಎಷ್ಟು ಹಣ ಕೊಟ್ಟರು ಕೂಡ ಅವನಿಗೆ ಉಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಯಾಕೆಂತಂದ್ರೆ ಮನುಷ್ಯನ ಕೈಯಲ್ಲಿ ಸಾವು ಬದುಕು ಇಲ್ಲ. ಒಂದು ವೇಳೆ ಮನುಷ್ಯ ಹುಟ್ಟಬಹುದೇ ಹೊರತು ಅವನು ಶಾಶ್ವತವಾಗಿ ಬದುಕಿ ಉಳಿಯುವುದಕ್ಕಾಗ್ಲಿ ಅಥವಾ ಅವನು ತನ್ನ ಪ್ರಾಣವನ್ನು ಕಾಪಾಡಿಕೊಳ್ಳುವುದಕ್ಕಾಗ್ಲಿ ಅವನಿಗೆ ಸಾಧ್ಯವಿಲ್ಲ. ತನ್ನ ಕೈಯಿಂದ ಆದಷ್ಟು ಪ್ರಯತ್ನ ಮಾಡ್ತಾನೆ, ನಂತರದಲ್ಲಿ ಅವನು ಸಾವನ್ನ ಅನುಭವಿಸಲೇಬೇಕಾಗ್ತದೆ. ಹೀಗೆ ಆಸನು ತನಗೆ ಕಠಿಣವಾದ ರೋಗ ಬಂದಾಗ ವೈದ್ಯರ ಬಳಿಗೆ ಹೋದ, ಆದ್ರೆ ಅವನಿಗೆ ಉಳಿಯುವುದಕ್ಕೆ ಸಾಧ್ಯವಾಗಲಿಲ್ಲ. ಆ ಕಠಿಣವಾದ ರೋಗದ ನಿಮಿತ್ತವಾಗಿ ಅವನು ಮರಣವನ್ನು ಅನುಭವಿಸಿದ. ಇನ್ನು 5ನೇದಾಗಿ ನೋಡುವಾಗ ಅರಸನಾದ ಉಜ್ಜೀಯನು ಎಂಬುದಾಗಿ. ಉಜ್ಜೀಯನು ಕೂಡ ಅವನು ದೇವರ ಸನ್ನಿಧಾನದಲ್ಲಿ ಧೂಪ ಹಾಕುವುದಕ್ಕಾಗಿ ಹೋಗ್ತಾನೆ. ಆ ಕಾಲದಲ್ಲಿ ಆಲಯದಲ್ಲಿ ಧೂಪ ಹಾಕುವುದಕ್ಕಾಗಿ ಯಾಜಕರು, ಮಹಾಯಾಜಕರು ಅವರು ದೇವರ ಸೇವೆಗಾಗಿ ನೇಮಿಸಲ್ಪಟ್ಟಿದ್ರು. ಅವ್ರು ಮಾತ್ರವೇ ದೇವರ ಸನ್ನಿಧಾನದಲ್ಲಿ ಧೂಪ ಹಾಕಬೇಕು, ಅವ್ರು ಮಾತ್ರವೇ ದೇವರ ಸನ್ನಿಧಿಯನ್ನು ಪ್ರವೇಶ ಮಾಡಬೇಕು, ಅವ್ರು ಮಾತ್ರವೇ ಜನರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಹೀಗೆ ಅದು ಅವರ ಕೆಲಸ. ಆದ್ರೆ ಇಲ್ಲಿ ಉಜ್ಜೀಯನು ಏನ್ ಮಾಡ್ತಾ ಇದ್ದಾನಂತಂದ್ರೆ, ನಾನೊಬ್ಬ ಅರಸನು, ನಾನ್ಯಾಕೆ ಇವ್ರು ಕೂಡ ಪ್ರಾರ್ಥನೆ ಮಾಡಿಸ್ಕೊಳ್ಬೇಕು ಅಂತ ಅನ್ನುವಂತ ಒಂದು ಗರ್ವ ಅವನಲ್ಲಿ ಬಂತು. ನಾನ್ಯಾಕೆ ಇವ್ರು ಕೂಡ ಧೂಪ ಹಾಕಿಸ್ಕೊಳ್ಬೇಕು, ನಾನೇ ನೇರವಾಗಿ ಹೋಗಿ ಧೂಪ ಹಾಕಿ ನನ್ನ ದೇವರಿಗೆ ಪ್ರಾರ್ಥನೆ ಮಾಡಬೇಕು ಅನ್ನುವಂಥ ಗರ್ವ, ಅಹಂಕಾರ ಅವನಲ್ಲಿ ಬಂತು. ಯಾಜಕರಿಗೆ ಧೂಪ ಹಾಕಿ, ನೀವು ಧೂಪ ಹಾಕಿ ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಅವನು ಹೇಳುವ ಬದಲು ದೇವರ ಮುಂದೆ ಹೋಗಿ ತಾನೇ ಧೂಪವನ್ನು ಹಾಕುವುದಕ್ಕಾಗಿ ಅವನು ಪ್ರಯತ್ನ ಪಟ್ಟ. ಆ ಸಂದರ್ಭದಲ್ಲಿ ಏನಾಯ್ತು ಎಂಬುದಾಗಿ ನೋಡುವಾಗ, ಉಜ್ಜೀಯನೇ, ಧೂಪ ಹಾಕುವ ಕೆಲಸ ಇದು ನಿನ್ನದಲ್ಲ, ಇದರಿಂದ ಎಷ್ಟು ಮಾತ್ರ ನಿನಗೆ ಗೌರವ ಸಿಕ್ಕುವುದಿಲ್ಲ, ಇಲ್ಲಿಂದ ನೀನು ಹೋಗು ಎಂಬುದಾಗಿ ಯಾಜಕರು ಅವನಿಗೆ ಹೇಳಿದಾಗಲೂ ಕೂಡ ಯಾಜಕರ ಮಾತನ್ನು ಅವನು ಕೇಳದೆ ಅವನು ಕೋಪಗೊಂಡನೆಂಬುದಾಗಿ ನೋಡ್ತೇವೆ. ಧೂಪವನ್ನು ಕೈಲಿಡಿಕೊಂಡು ಧೂಪ ಹಾಕುವುದಕ್ಕಾಗಿ ಸಿದ್ಧನಾಗಿ ಅವರ ಮೇಲೆ ಉರಿಗೊಂಡನು ಅಥವಾ ಕೋಪಗೊಂಡನೆಂಬುದಾಗಿ ನೋಡ್ತೇವೆ. ಹೀಗೆ ಕೋಪಗೊಂಡ ಕೂಡಲೇ ದೇವರು ತಕ್ಷಣವೇ ಅವನ ಹಣೆಯಲ್ಲಿ ಕುಷ್ಠರೋಗವನ್ನು ಉಂಟು ಮಾಡಿರುವಂಥದ್ದನ್ನು ನೋಡ್ತೇವೆ. ನೋಡ್ರಿ ಪ್ರಿಯ ಸಹೋದರ ಸಹೋದರಿ, ದೇವರು ವಿರುದ್ಧವಾಗಿ ನಡ್ಕೊಂಡ್ರೆ ಆ ಕ್ಷಣದಲ್ಲಿ ದೇವರು ಅವನಿಗೆ ಕುಷ್ಠರೋಗವನ್ನ ಕೊಟ್ಟನೆಂಬುದಾಗಿ. ಯಾರೇ ಆಗ್ಲಿ, ಇವತ್ತು ಉಜ್ಜಯನಾಗಿರ್ಬೋದು, ನೀನಾಗಿರ್ಬೋದು, ನಾನಾಗಿರ್ಬೋದು, ಯಾರೇ ಆಗಿರ್ಬೋದು, ದೇವರು ವಿರುದ್ಧವಾಗಿ ಒಂದು ವೇಳೆ ನೀನು ಆತನ ಆಜ್ಞೆಗಳನ್ನ ಮೀರಿ ನೀನು ನಡೆಯುವುದಾದ್ರೆ ದೇವರು ತಕ್ಷಣವೇ ನಿನ್ನ ಮೇಲೆ ಕೇಡನ್ನ ಬರಮಾಡುವ ಆತನಾಗಿದ್ದಾನೆ, ಅಥವಾ ರೋಗವನ್ನು ಅಥವಾ ಅದಕ್ಕೆ ತಕ್ಕ ಶಿಕ್ಷೆಯನ್ನು ಆತನು ಬರಮಾಡುವಾತನಾಗಿದ್ದಾನೆಂದು ಈ ಉಜ್ಜಯನ ಮುಖಾಂತರ ನಾವು ನೀವುಗಳನ್ನ ಕಲಿಬಹುದಾಗಿದೆ. ಮತ್ತೆ 6ನೇದಾಗಿ ನೋಡುವಾಗ ಹೊಸ ಒಡಂಬಡಿಕೆಯಲ್ಲಿ ರಕ್ತಸ್ರಾವ ರೋಗಿಯ ಕುರಿತಾಗಿ, ರಕ್ತ ಕುಸುಮ ರೋಗಿಯ ಕುರಿತಾಗಿ ನೋಡ್ತೇವೆ. ಮಾರ್ಕನ ಬರೆಸುವಾರ್ತೆ 5ನೇ ಅಧ್ಯಾಯ 25 ಮತ್ತು 26ನೇ ವಚನದಲ್ಲಿ, ಈಕೆಗೆ 12 ವರ್ಷಗಳಿಂದ
ರೋಗ ಇದೆ. ಎಷ್ಟು ವರ್ಷಗಳಿಂದ? 12 ವರ್ಷಗಳಿಂದ. ಆಕೆ ಅನೇಕ ಸಾರಿ ವೈದ್ಯರ ಬಳಿಗೆ ಹೋಗಿ ತನ್ನ ರೋಗದ ಕುರಿತಾಗಿ ಹೇಳಿಕೊಂಡ್ಲು. ಆದ್ರೆ ಎಷ್ಟು ಮಾತ್ರವೂ ಕೂಡ ಈ ವೈದ್ಯರು ಅಥವಾ ಈ ಲೋಕದ ವೈದ್ಯರು ಆಕೆಗೆ ಗುಣ ಮಾಡಲಾರದೆ ಹೋದ್ರು. ತನ್ನ ಬಳಿಯಲ್ಲಿದ್ದ ಹಣವೆಲ್ಲವೂ ಖರ್ಚಾಯ್ತಂತೆ. ಒಂದ್ಸರಿ ಓದೋಣ. ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ 25-26ನೇ ವಚನದಲ್ಲಿ, ಆಗ 12 ವರ್ಷದ ರಕ್ತ ಕುಸುಮ ರೋಗದಿಂದ ಒಬ್ಬ ಹೆಂಗಸು ಬಂದಳು. ಆಕೆ ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದದನ್ನೆಲ್ಲ ಕಳಕೊಂಡರು. ರೋಗವು ಹೆಚ್ಚಾಗುತ್ತಾ ಬಂದದೇ ಹೊರತು ಮತ್ತೇನು ಪ್ರಯೋಜನ ಹೊಂದಲಿಲ್ಲ ಎಂಬುದಾಗಿ. ನೋಡಿ, ರಕ್ತ ಕುಸುಮ ರೋಗದಿಂದ ಅಥವಾ ರಕ್ತ ಹರಿಯುವಂತ ಒಂದು ಭಯಂಕರವಾದ ರೋಗದಿಂದ ಸಹೋದರಿ 12 ವರ್ಷಗಳಿಂದ ಕಷ್ಟಪಡ್ತಾ ಇದ್ರು. ಇದ್ರ ಕುರಿತಾಗಿ ಅನೇಕ ವೈದ್ಯರ ಮುಂದೆ ಹೋಗಿ ಆಕೆ ತನ್ನನ್ನು ತೋರ್ಪಡಿಸಿಕೊಂಡ್ಲು. ಆದ್ರೆ ಯಾವ ವೈದ್ಯನು ಕೂಡ ಆಕೆಗೆ ಗುಣ ಮಾಡಲಾರ್ದೇನೆ ಹೋದನು. ಅದರ ಬದಲಾಗಿ ಆಕೆಗೆ ರೋಗ ಹೆಚ್ಚಾಗ್ತಾ ಬಂತು. ಇನ್ನೂ ಆಕೆಗೆ ಅಧಿಕವಾದಂತ ರೋಗ ಹೆಚ್ಚಾಗ್ತಾ ಬಂತೆ ಹೊರತು ಯಾವ ಪ್ರಯೋಜನವಾಗಲಿಲ್ಲ ಎಂಬುದಾಗಿ. ಆದ್ರೆ ಒಂದು ದಿವಸ ಆಕೆಗೆ ಸಂದರ್ಭ ಸಿಕ್ತು. ಘನವೈದ್ಯನಾದ ದೇವರು ಆಕೆಗೆ ಸಿಕ್ಕ. ವೈದ್ಯರಿಗಿಂತಲೂ ಘನವೈದ್ಯನಾದ ದೇವರು ಆಕೆಗೆ ಸಿಕ್ಕ. ಹೀಗೆ ಆಕೆ ಸಿಕ್ಕ ಸಂದರ್ಭವನ್ನು ವ್ಯರ್ಥ ಮಾಡಿಕೊಳ್ಳದೆ ಜನರ ಗುಂಪಿನಲ್ಲಿ ಯಾರೇನ್ ಅನ್ಕೊಳ್ತಾರೋ ನನಗೆ ಗೊತ್ತಿಲ್ಲ, ಯಾರೇನಾದ್ರೂ ಅನ್ಕೊಳ್ಳಿ, ಆದ್ರೆ ನನಗೆ ಸೌಖ್ಯ ಸಿಕ್ಕರೆ ಸಾಕು, ನನಗೆ ಗುಣವಾದ್ರೂ ಸಾಕು ಎಂಬುದಾಗಿ. ಹೌದು, ಆ ಸಹೋದರಿ ಭಯಪಡದೆ, ಅಂಜದೆ, ಅಳಕದೆ, ಆದ್ರೂ ಕೂಡ ಧೈರ್ಯ ತಂದ್ಕೊಂಡು ಯಾರೇನಂತಾರೋ ಅಂತ ಒಂದ್ ಕಡೆಗೆ ಭಯ ಇದ್ರೂ ಕೂಡ ಹೋಗಿ ಹಿಂದೆಯಿಂದ ಹೋಗಿ ಆತನ ಉಡುಪನ್ನ ಮುಟ್ಟುವಂಥದನ್ನ ನೋಡ್ತೇವೆ. ಆಕೆಗೆ ಒಂದು ನಂಬಿಕೆ ಬಂತು. ನಾನು ಆತನ ಉಡುಪಿನ ಗುಂಡೆಯನ್ನು ಮುಟ್ಟಿದ್ರೆ ಸಾಕು, ನನ್ನ ಗುಣವಾಗುವೆನು ಎಂಬುದಾಗಿ ಆ ಒಂದು ನಂಬಿಕೆಯಿಂದ ಹೋಗಿ ಯೇಸು ಕ್ರಿಸ್ತನ ಉಡುಪನ್ನ ಮುಟ್ಟುವಾಗಲೇ ಆಕೆಗೆ ತಕ್ಷಣವೇ ಸ್ವಸ್ಥತೆ ಆಯಿತು ಶರೀರದಲ್ಲಿ. ಆಕೆ ಶರೀರದಿಂದ ಹರಿದು ಹೋಗುವ ರಕ್ತವು ನಿಂತು ಹೋಯಿತೆಂದು ದೇವರ ವಾಕ್ಯ ನಮಗೆ ತಿಳಿಸ್ತದೆ. ಪ್ರಿಯ ಸಹೋದರ ಸಹೋದರಿ, ನೋಡ್ರಿ, ವೈದ್ಯನಾದಂತ ಘನವೈದ್ಯನಾದ ದೇವರು ಎಂಥ ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ ನಾವು ಈ ನಾವು ನೋಡುವಂಥವರಾಗಿದ್ದೇವೆ. ಯಾಕೆಂದ್ರೆ ನಮಗೆ ಅನೇಕ ಸಾರಿ ನಮ್ಮ ರೋಗಗಳು ಬಂದಾಗ ನಾವು ಆ ರೋಗಗಳಿಂದ ಏನ್ ಆಲೋಚನೆ ಮಾಡ್ತೇವೆ ಅಂದ್ರೆ ದೇವರನ್ನ ಜ್ಞಾಪಕ ಮಾಡಿಕೊಳ್ಳಲ್ಲ. ಆಸನ ಯಾವ ರೀತಿಯಾಗಿ ಅವನು ವೈದ್ಯರ ಮೇಲೆ ಭರವಸೆ ಇಟ್ಟು, ವೈದ್ಯರ ಮೇಲೆ ಅವನ ನಂಬಿಕೆ ಇಟ್ಟು ವೈದ್ಯರ ಕಡೆಗೆ ಹೋಗಿ ತೋರಿಸ್ಕೊಡನು, ಅದೇ ಸಿಚುವೇಶನ್ ನಲ್ಲಿ ಕೂಡ ಈ ದಿನಮಾನಗಳಲ್ಲಿ ನಾವುಗಳು ಅನೇಕರು ದೇವರನ್ನ ಬಿಟ್ಟು ಕೇವಲ ವೈದ್ಯರ ಮೇಲೆ, ಅವ್ರು ಕೊಡುವ ಗುಳಿಗೆಗಳ ಮೇಲೆ, ಅವ್ರು ಕೊಡುವ ಔಷಧ ಮೇಲೆ ನಾವು ನಂಬಿಕೆ ಇಡ್ತೇವೆ. ಗುಳಿಗೆ, ಔಷಧ, ಇಂಜೆಕ್ಷನ್ ಇವುಗಳು ತಪ್ಪಲ್ಲ. ಆದ್ರೆ ಮೊದಲನೇ ಬಾರಿಗೆ ನಾವು ಸಂಪರ್ಕಿಸುವಂಥದ್ದು ಯಾರನ್ನ ಅಂದ್ರೆ ನಮ್ಮ ರೋಗದ ಕುರಿತಾಗಿ ದೇವರನ್ನ ಸಂಪರ್ಕಿಸಬೇಕು. ಕರ್ತನಾದ ಯೇಸುವನ್ನ ನಾವು ಬೇಡಿಕೊಳ್ಬೇಕು, ಪ್ರಾರ್ಥನೆ ಮಾಡಬೇಕು. ದೇವರೇ, ನನಗಿರುವ ರೋಗದ ಕುರಿತಾಗಿ ನೀನು ಕರುಣೆ ತೋರಿಸು. ಹಿಜ್ಕೀಯನು ಪ್ರಾರ್ಥನೆ ಮಾಡಿದಾಗ ಅವನ ಪ್ರಾರ್ಥನೆ ಕೇಳಲಿಲ್ವೇ? ಅವನಿಗೆ ಗುಣಪಡಿಸಲಿಲ್ವೇ? ಅವನನ್ನು ಗುಣಪಡಿಸಿ 15 ವರ್ಷಗಳನ್ನು ಕೊಟ್ಟ ದೇವರು ನಿನಗೆ ಯಾಕೆ ಆತನು ಗುಣಪಡಿಸುವುದಿಲ್ಲ? ರಕ್ತ ಕುಸುಮ ರೋಗಿಯನ್ನು ಕೂಡ ಆತನು ಗುಣಪಡಿಸಿದ. ಹಾಗೇನೆ ಈ ಹೊತ್ತು ಕೂಡ ದೇವರು ನಿನ್ನನ್ನು ಗುಣಪಡಿಸುವ ಆತನಾಗಿದ್ದಾನೆ. ಅಂತಹ ಒಬ್ಬ ವೈದ್ಯನು ನಮಗಿದ್ದಾನೆ. ಪ್ರಿಯ ಸಹೋದರ ಸಹೋದರಿ, ಇನ್ನೊಂದು ಉದಾಹರಣೆ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಸತ್ತು ಹೋದ ಲಾಜರ್ನ ಕುರಿತಾಗಿ ನಾವು ನೋಡ್ತೇವೆ. ಈ ನಮ್ಮ ದೇವರು, ಘನವೈದ್ಯನಾದಂಥ ದೇವರು ಎಂಥವನೆಂಬುದಾಗಿ ಸತ್ತವರನ್ನು ಕೂಡ ಬದುಕಿಸಬಲ್ಲ ವೈದ್ಯನಾಗಿದ್ದಾನೆ. ಕೆಲವೊಂದು ಸಾರಿ ನಮ್ಮ ಶಾರೀರಿಕವಾದಂಥ ವೈದ್ಯರುಗಳು ಹಣದ ಆಸೆಗೋಸ್ಕರ, ಹಣವನ್ನು ಸಂಪಾದನೆ ಮಾಡೋದಕ್ಕೋಸ್ಕರ ಇನ್ನು ಸ್ವಲ್ಪ ಉಸಿರಾಡುವಂಥ ಒಬ್ಬ ವ್ಯಕ್ತಿಯನ್ನು ಸಾವು ಮತ್ತು ಮರಣದ ಮತ್ತು ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡುವಂಥ ಒಬ್ಬ ವ್ಯಕ್ತಿಯನ್ನು ನಾವು ಆಸ್ಪತ್ರೆಗೆ ತೆಗೆದುಕೊಂಡು ಹೋದಾಗ ಅವನು ಉಳಿತಾನೆ ಅಥವಾ ಉಳಿಯುವುದಿಲ್ಲ ಅನ್ನುವಂಥ ಯಾವುದೇ ಸೂಚನೆಯನ್ನು ಕೊಡದೆ ಅವ್ರೇನ್ ಮಾಡ್ತಾರೆ, ನಮ್ಮ ಪ್ರಯತ್ನ ನಾವು ಮಾಡ್ತೇವೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ತಕೊಂಡು ಹೋಗಿ ಅವನು ಸತ್ರು ಕೂಡ ಇವನು ಸತ್ತಿದ್ದಾನೆ ಅಂತ ಯಾರಿಗೂ ಅವರು ತಿಳಿಸುವುದಿಲ್ಲ. ಬದಲಾಗಿ ಆ ಹಣ ಸಂಪಾದನೆ ಮಾಡೋದಕ್ಕಾಗಿ ಇಂಥ ಇಂಜೆಕ್ಷನ್ ತಗೊಂಡ್ ಬನ್ರಿ, ಇಂಥ ಔಷಧ ತರ್ರಿ, ಈ ರೀತಿಯಾದಂಥ ಟ್ರೀಟ್ಮೆಂಟ್ ಕೊಡಬೇಕು, ಇಷ್ಟು ಹಣ ಬೇಕಾಗ್ತದೆ, ಇಷ್ಟು ನೀವು ಕೊಟ್ರೆ ನಾವು ಉಳಿಸಬಲ್ಲೆವು, ಇಷ್ಟು ನೀವು ಕೊಟ್ರೆ ನಾವು ಏನಾದ್ರೂ ಮಾಡಬಲ್ಲೆವು ಎಂಬುದಾಗಿ ಸತ್ತ ಮೇಲೆ ಕೂಡ ಅವರು ಆ ರೀತಿಯಾಗಿ ಹೇಳ್ತಾರೆ. ಈಗ ಜನಸಾಮಾನ್ಯರು ಏನ್ ಮಾಡ್ತಾರೆ? ಜನಸಾಮಾನ್ಯರು ಕೇಳಿದಷ್ಟು ಹಣವನ್ನು ವೈದ್ಯರಿಗೆ ಕೊಟ್ಟು ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕಾಗಿ ಅವರು ಪ್ರಯತ್ನ ಮಾಡ್ತಾರೆ. ಆದ್ರೆ ಈ ವೈದ್ಯರು ಯಾವ ಹಣವನ್ನಾಗ್ಲಿ, ಅವ್ರು ಕೊಟ್ಟಿರುವಂತ ಔಷಧವನ್ನಾಗ್ಲಿ ಅವರಿಗೆ ಉಪಯೋಗ ಮಾಡದೆ ತಾವೇ ಇಟ್ಕೊಂಡು ಅದರಿಂದ ಅವರು ಹಣವನ್ನು ಸಂಪಾದನೆ ಮಾಡ್ತಕ್ಕಂಥ ಒಂದು ದುರ್ಬುದ್ಧಿಯ ವೈದ್ಯರನ್ನು ನಾವು ನೋಡ್ತೇವೆ. ಆದ್ರೆ ಇಲ್ಲಿ ಒಳ್ಳೆ ಒಬ್ಬ ವೈದ್ಯನನ್ನ ನಾವು ನೋಡ್ತೇವೆ. ಆ ಒಳ್ಳೆ ವೈದ್ಯನು, ಆ ಘನ ವೈದ್ಯನು ಯಾರೆಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನು ಸತ್ತಂತ ಲಾಜರ್ನನ್ನ 4 ದಿವಸಗಳಾದ ಬಳಿಕ ಬದುಕಿಸುವಂತ ಒಂದು ವಿಧಾನವನ್ನು ನೋಡ್ತೇವೆ. ಯೋಹಾನ್ ಸುವಾರ್ತೆ 11ನೇ ಅಧ್ಯಾಯದಲ್ಲಿ
ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾರೆ. 4ನೇ ವಚನ ನಾವು ದಯಮಾಡಿ ಓದಿಕೊಳ್ಳೋಣ. ಯೇಸು ಅದನ್ನು ಕೇಳಿ, ಈ ರೋಗವು ಮರಣಕ್ಕಾಗಿ ಬಂದಿದ್ದಲ್ಲ, ಇದರಿಂದ ದೇವಕುಮಾರನಿಗೆ ಮಹಿಮೆ ಉಂಟಾಗುವಂತೆ ದೇವರ ಮಹಿಮೆಗೋಸ್ಕರ ಬಂದದ್ದು ಅಂದನು. ಲಾಜರ್ನು ಒಂದು ಮರಣಕರವಾದಂಥ ರೋಗ ಬಂದು ಅವನು ಸತ್ತು ಹೋಗಿದ್ದಾನೆ. ಆದರೆ ಸತ್ತು ಹೋದ ಬಳಿಕ ಆತನಿಗೆ ಇಮಿಡಿಯೇಟ್ ಆಗಿ ಯೇಸು ಕ್ರಿಸ್ತನಿಗೆ ವಿಷಯ ತಿಳಿಸಿದ್ದಾರೆ, ನಿನ್ನ ಸಹೋದರನು ಅಥವಾ ನಿನ್ನ ಸ್ನೇಹಿತನು ಸತ್ತು ಹೋಗಿದ್ದಾನೆ ಎಂಬುದಾಗಿ. ತಿಳಿಸಿದ ಮೇಲೆ ಯೇಸು ಕ್ರಿಸ್ತನು ತನ್ನ ಶಿಷ್ಯರ ಸಂಗಡ 4 ದಿವಸಗಳು ಅಲ್ಲೇ ಉಳಿದು 4 ದಿವಸಗಳ ತರುವಾಯ ಮತ್ತೆ ಪುನಃ ಬೆಥಾನ್ಯಕ್ಕೆ ಬರುವಂಥದ್ದನ್ನು ನೋಡ್ತೇವೆ. ಬೆಥಾನ್ಯಕ್ಕೆ ಬಂದ ಮೇಲೆ ಮಾರ್ತಳು ಯೇಸು ಸ್ವಾಮಿಯನ್ನ ಏನ್ ಕೇಳ್ತಾ ಇದ್ದಾರೆ ಅಂದ್ರೆ, ಸ್ವಾಮಿ ನೀನು ಇಲ್ಲಿ ಇರ್ತಿದ್ರೆ ನನ್ನ ತಮ್ಮನು ಸಾಯ್ತಾ ಇರಲಿಲ್ಲ ಎಂಬುದಾಗಿ. ಎಂತ ಒಂದು ವಿಶೇಷವಾದಂತ ಮಾತು ಅದಾಗಿದೆ ಅಂದ್ರೆ, ಯೇಸು ಸ್ವಾಮಿ ಇದ್ರೆ ಅಥವಾ ಯೇಸು ಕ್ರಿಸ್ತನಿದ್ರೆ ಅವನು ಸಾಯ್ತಾ ಇರಲಿಲ್ಲ ಅಂತ. ನೋಡ್ರಿ ಎಷ್ಟೊಂದು ನಂಬಿಕೆ ಆಕೆಗೆ. ನಾವು ಅನೇಕ ಸಾರಿ ಯೇಸುವಿನ ಪ್ರಸನ್ನತೆ ಇದ್ರೆ ಸಾಕು, ನಮಗೇನು ಆಗುವುದಿಲ್ಲ ಅಂತ ನಾವು ಭಾವಿಸುವುದಿಲ್ಲ. ಅನೇಕರು ನಾವು ಗಾಬರಿ ಪಡ್ತೇವೆ, ಅನೇಕರು ನಾನಾ ವಿಧವಾದಂಥ ರೀತಿಯಲ್ಲಿ ಪ್ರಯತ್ನ ಮಾಡ್ತೇವೆ. ಆದರೆ ಈ ಒಂದು ಮಾರ್ತಳಿಗಿರುವಂಥ ನಂಬಿಕೆ ನೋಡ್ರಿ, ಸ್ವಾಮಿ ನೀನು ಇರ್ತಿದ್ರೆ ನನ್ನ ತಮ್ಮನು ಸಾಯುತ್ತಾ ಇರಲಿಲ್ಲ ಎಂಬುದಾಗಿ ಹೇಳುವಂತ ಮಾತನ್ನು ನೋಡ್ತೇವೆ. ಮತ್ತು ಮಾರ್ತಳು ಯೇಸುವಿಗೆ, ಸ್ವಾಮಿ ನೀನು ಇಲ್ಲಿ ಇರುತ್ತಿದ್ರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ ಎಂಬುದಾಗಿ ಹೇಳ್ತಾಳೆ. ಈಗಲಾದರೂ ದೇವರನ್ನು ನೀನು ಬೇಡಿಕೊಳ್ಳುತ್ತೀಯೋ ಅದನ್ನು ದೇವರು ನಿನಗೆ ಅನುಗ್ರಹಿಸುವನೆಂದು ಬಲ್ಲೆನು ಎಂದು ಹೇಳಿದರು. ನೋಡ್ರಿ, ದೇವರಿಗೆ ನೀನು ಏನ್ ಬೇಡಿಕೊಳ್ತೀವಿ ಯೇಸುವೆ ಅದು ದೇವರು ಮಾಡ್ತಾನೆ, ಆ ನಂಬಿಕೆ ನನಗಿದೆ ಎಂಬುದಾಗಿ ಹೇಳ್ತಾ ಇದ್ದಾಳೆ ಮಾರ್ತಳು. ಎಷ್ಟೊಂದು ಅದ್ಭುತವಾದಂತ ಸಂಗತಿ ಪ್ರಿಯ ಸಹೋದರ ಸಹೋದರಿ, ದೇವ್ರ ಮೇಲೆ ನಂಬಿಕೆ ಇಡ್ರಿ. ಈಗಲೂ ಕೂಡ 4 ದಿವಸಗಳಾದ್ಮೇಲೆ ಕೂಡ ಸಹೋದರಿ ಹೇಳ್ತಾ ಇದ್ದಾಳೆ, ನೀನು ಈಗಲೂ ಕೂಡ ನೀನು ಏನ್ ಬೇಡ್ಕೊಳ್ತೀಯೋ ದೇವ್ರ ಹತ್ರ ಅದನ್ನ ದೇವರು ನಿನಗೆ ಕೊಡ್ತಾನೆ, ನೀನ್ ಬೇಡ್ಕೊಂಡ ಹಾಗೆ ಆಗ್ತದೆ ಅಂತ ಹೇಳುವಂಥದನ್ನ ನಾವಲ್ಲಿ ನೋಡ್ತೇವೆ. ಯಾರಿಗೆ ನಂಬಿಕೆ ಇದೆ ರೀ ಪ್ರಿಯ ಸಹೋದರ ಸಹೋದರಿ? ಇಂಥ ಒಂದು ನಂಬಿಕೆ ನಿಮಗಿದೆಯಾ ಅಥವಾ ನಮಗಿದೆಯಾ? ಒಂದು ಸಾರಿ ಪರೀಕ್ಷೆ ಮಾಡಿಕೊಡ್ರಿ ಸಹೋದರರೇ. ಈ ದಿವಸ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಇಂಥ ಒಂದು ಒಳ್ಳೆ ನಂಬಿಕೆ ಇರುವಂಥದ್ದು ಬಹಳ ಜನರಿಗೆ ಕಡಿಮೆಯಾಗಿದೆ ಎಂದು ನಾವು ನೋಡ್ತೇವೆ. ದೇವರ ವಾಕ್ಯ ನೋಡಿಕೊಳ್ಳೋಣ. 24ನೇ ವಚನದಲ್ಲಿ, ಸತ್ತವರಿಗೆ ಕಡೇ ದಿನದಲ್ಲಿ ಪುನರುತ್ಥಾನವಾಗುವಾಗ ಅವನು ಎದ್ದು ಬರುವನೆಂದು ನಾನು ಬಲ್ಲೆನು ಅಂದಳು. ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನ ನಂಬುವವನು ಸತ್ತರು ಬದುಕುವನು, ಮತ್ತು ಬದುಕುತ್ತಾ ನನ್ನ ನಂಬುವವನು ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ ಎಂದು ದೇವರ ವಾಕ್ಯ ನಮಗೆ ತಿಳಿಸ್ತದೆ. ಮಾರ್ತಳು ಈ ನಂಬಿಕೆ ಇದೆ, ಆದ್ರೆ ನನ್ನ ತಮ್ಮ ಬದುಕ್ತಾನೆ, ಆದ್ರೆ ಯಾವಾಗ ಬದುಕ್ತಾನೆ ಅಂತ ಹೇಳ್ತಾ ಇದ್ದಾಳೆ? ಸತ್ತವರಿಗೆ ಪುನರುತ್ಥಾನ ಆಗುವಂತ ದಿನದಲ್ಲಿ ಬದುಕ್ತಾನೆ ಅಂತ ಹೇಳ್ತಾ ಇದ್ದಾಳೆ. ನೋಡ್ರಿ ಪ್ರಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಒಂದು ದಿವಸ ಪುನರುತ್ಥಾನ ಆಗುತ್ತೆ. ಆ ಪುನರುತ್ಥಾನ ದಿನದಲ್ಲಿ ನನ್ನ ತಮ್ಮನು ಬದುಕುತ್ತಾನೆ ಅಂತ ಒಂದು ನಿರೀಕ್ಷೆ ಇದೆ. ಆದ್ರೆ ಸ್ವಾಮಿ ಹೇಳ್ತಿದ್ರೆ, ನಾನೇ ಪುನರುತ್ಥಾನವು ನಾನೇ ಜೀವವೂ ಆಗಿದ್ದೇನೆ ಎಂಬುದಾಗಿ ಹೇಳ್ತಿದ್ದೇನೆ. ನಾನೇ ಪುನರುತ್ಥಾನವು ಜೀವವಾಗಿದ್ದೇನೆ, ನನ್ನ ನಂಬುವವನು ಸತ್ತರು ಬದುಕುವನು, ಮತ್ತು ಬದುಕುತ್ತಾ ನನ್ನ ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ ಎಂಬುದಾಗಿ. ಎಷ್ಟೊಂದು ಒಳ್ಳೆಯ ಸಂಗತಿಯನ್ನ ಇಲ್ಲಿ ನಾವು ನೋಡ್ತೇವೆ. ಯೇಸು ಕ್ರಿಸ್ತನನ್ನು ನಂಬುವ ಪ್ರತಿಯೊಬ್ಬನು ಅವನು ಸತ್ರು ಕೂಡ ಬದುಕ್ತಾನಂತೆ. ಇದು ಯೇಸು ಕ್ರಿಸ್ತನು ಹೇಳುವ ಮಾತು. ಆ ಮಾತಿನ ಪ್ರಕಾರವೇ ಯೇಸು ಕ್ರಿಸ್ತನು ಲಾಜರನನ್ನ ಸತ್ತೊಳಗಿಂದ ಎಬ್ಬಿಸ್ತಾ ಇದ್ದಾನೆ. ಯಾಕೆಂದ್ರೆ ಸಹೋದರಿ ನಂಬ್ತಾ ಇದ್ದಾರೆ. ಅಲ್ಲಿ ಸ್ವಾಮಿ ಹೇಳ್ತಾರೆ, ನೀನು ನಂಬುವುದಾದ್ರೆ ನೀನು ದೇವರ ಮಹಿಮೆಯನ್ನು ಕಾಣುತ್ತೆ ಎಂಬುದಾಗಿ ಅಲ್ಲಿ ಹೇಳುವಂಥದ್ದನ್ನ ನಾವು ನೋಡ್ತೇವೆ. 25ನೇ ವಚನದಲ್ಲಿ ಹೇಳಿದ ಮಾತಿಗೆ ಅನುಗುಣವಾಗಿ 40ನೇ ವಚನದಲ್ಲಿ ನಾವು ನೋಡ್ತೇವೆ, ನೀನು ನಂಬುವುದಾದ್ರೆ ದೇವರ ಮಹಿಮೆಯನ್ನ ಕಾಣುವೆ ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿ, ನೀನು ನಂಬುವುದಾದ್ರೆ, ನೀನು ನಂಬಿದ್ರೆ ದೇವರ ಮಹಿಮೆಯನ್ನ ಕಾಣ್ತದೆ. ನಿನ್ ತಮ್ಮ ಸತ್ತಿದಾನ ಇರಲಿ, ಆದ್ರೆ ನೀನು ನಂಬುವುದಾದ್ರೆ ದೇವರ ಮಹಿಮೆಯನ್ನ ಕಾಣ್ತದೆ. ಸತ್ತ 4 ದಿವಸಗಳಾದ ಮೇಲೆ ಈಗ ಆತನ ಸಮಾಧಿ ಬಳಿಗೆ ಹೋದಾಗ ಅಲ್ಲಿರುವಂತ ಜನರೆಲ್ಲ ಅನ್ಕೊಳ್ತಾ ಇದ್ರೆ, ಆ ಲಾಜರನು ಸತ್ತು 4 ದಿವಸ ಆಯ್ತು, ಈಗಾಗ್ಲೇ ವಾಸನೆ ಬರ್ತಾ ಇದೆ, ಕೊಳತು ನಾರ್ತಾ ಇದೆ, ಹಾಗಾಗಿ ಈಗ ಅಲ್ಲಿಗೆ ಹೋಗೋದು ಅವಶ್ಯಕತೆ ಇಲ್ಲ, ಅಲ್ಲಿಗೆ ಬೇಡ ಅಂತ ಕೆಲವೊಬ್ರು ಅಡ್ಡಿ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಯೇಸು ಕ್ರಿಸ್ತನು ಯಾರ ಮಾತನ್ನು ಕೂಡ ಕೇಳದೆ ನೇರವಾಗಿ ಸಮಾಧಿಯ ಬಳಿಗೆ ಹೋಗುವಂಥದ್ದನ್ನ ನೋಡ್ತೇವೆ. ಅಲ್ಲಿ ಹೋಗಿ ನೇರವಾಗಿ ಒಂದೇ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನಂದ್ರೆ, ಆ ಪ್ರಾರ್ಥನೆ ಏನಂದ್ರೆ ಇಲ್ಲಿ ಬರೆಯಲ್ಪಟ್ಟಿದೆ, ನಾನು ನಿನಗೆ ಹೇಳಲಿಲ್ಲವೇ ಎಂದು ಉತ್ತರ ಕೊಟ್ಟನು. ಆಗ ಆ ಕಲ್ಲನ್ನು ತೆಗೆದು ಹಾಕಿದರು. ಮತ್ತು ಯೇಸು ಕಣ್ಣೆತ್ತಿ ಮೇಲಕ್ಕೆ ನೋಡಿ, ತಂದೆಯೇ
ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದಕ್ಕೆ ನಿನ್ನನ್ನು ಕೊಂಡಾಡುತ್ತೇನೆ. ನೀನು ಯಾವಾಗಲೂ ನನ್ನ ಪ್ರಾರ್ಥನೆ ಕೇಳುವವನಾಗಿದ್ದೀಯ ಎಂದು ನನಗೆ ಗೊತ್ತೇ ಇದೆ. ಆದರೂ ನೀನು ನನ್ನನ್ನು ಕಳುಹಿಸಿಕೊಟ್ಟಿ ಎಂದು ಸುತ್ತಲೂ ನಿಂತಿರುವ ಜನರು ನಂಬುವಂತೆ ಅವರಿಗೋಸ್ಕರ ಈ ಮಾತುಗಳನ್ನು ಹೇಳುತ್ತೇನೆ ಅಂದನು. ಆಮೇಲೆ ಹೇಳಿದ ಮೇಲೆ ದೊಡ್ಡ ಶಬ್ದದಿಂದ, ಲಾಜರನೇ ಹೊರಗೆ ಬಾ ಎಂದು ಕೂಗಿದನು. ಸತ್ತಿದ್ದವನು ಹೊರಗೆ ಬಂದನು. ಯೇಸು ಕ್ರಿಸ್ತನು ಒಂದು ಪ್ರಾರ್ಥನೆಯನ್ನು ಮಾಡಿ ಜನರಿಗೋಸ್ಕರ ಅವರೆಲ್ಲರೂ ಅಲ್ಲಿ ನಂಬುವಂತೆ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನಂದ್ರೆ, ಪ್ರಾರ್ಥನೆ ಮಾಡಿದ ಮುಖಾಂತರ ಒಂದು ಅದ್ಭುತ ನಡೀತದೆ ಅನ್ನುವಂಥ ಒಂದು ನಂಬಿಕೆ ಜನರಲ್ಲಿ ಉಂಟಾಗ್ಬೇಕು. ಈ ನಂಬಿಕೆಗೋಸ್ಕರವೇ ಆತನೊಂದು ಪ್ರಾರ್ಥನೆ ಮಾಡಿದ. ಪ್ರಾರ್ಥನೆ ಮಾಡ್ಲಾರದನೆ ಎಬ್ಬಿಸುವ ಶಕ್ತಿ ಆತನಿಗಿತ್ತು. ಆದ್ರೆ ಜನರು ನಂಬಬೇಕು, ಪ್ರಾರ್ಥನೆ ಜೀವಿತ ಕಲಿಬೇಕು. ಅನೇಕರು ಪ್ರಾರ್ಥನೆ ಮಾಡೋದ್ರ ಮುಖಾಂತರ ಅದ್ಭುತಗಳು ನಡೀತವೆ ಅನ್ನುವಂಥದ್ದನ್ನ ಕಲಿಬೇಕನ್ನುವಂಥ ಒಂದು ಮಾದರಿಯನ್ನ ಅಲ್ಲಿ ನಮಗೆ ಆತನು ತೋರಿಸ್ಕೊಟ್ಟಿದ್ದಾನೆ, ಜನರು ನಂಬಬೇಕನ್ನುವಂಥ ವಿಷಯಕ್ಕಾಗಿ. ಹಾಗಾದ್ರೆ ಇವತ್ತಿನ ದಿವಸದಲ್ಲಿ ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆಯ ಒಂದು ನಂಬಿಕೆ ನಮ್ಮಲ್ಲಿ ಇದೆಯೇ? ಇರುವುದಾದ್ರೆ ನಾವು ಅನೇಕ ಕಾರ್ಯಗಳನ್ನು ನಾವು ಮಾಡಬಲ್ಲೆವು. ಇಲ್ಲಿ ಯೇಸು ಕ್ರಿಸ್ತನು ಆ ಪ್ರಾರ್ಥನೆ ಮಾಡಿ ಮುಗಿಸಿದ ಬಳಿಕ ಏನಂತ ಹೇಳ್ತಿದ್ದಾನೆ? ಲಾಜರನಿಗೆ, ಲಾಜರನೇ ಎದ್ದು ಹೊರಗೆ ಬಾ ಎಂಬುದಾಗಿ ಹೇಳುವಾಗ ಸತ್ತು ಹೋದ ಲಾಜರನು ದೇವರ ಮಹಿಮೆಯಿಂದ ಎದ್ದು ಬರುವಂಥದನ್ನ ನೋಡ್ತೇವೆ. ಪ್ರಿಯ ಸಹೋದರ ಸಹೋದರಿ, ಈ ರೀತಿಯಾದಂಥ ಘನವೈದ್ಯನಾದ ದೇವರು ಇವತ್ತು ನಮ್ಮ ಜೀವಿತದಲ್ಲಿದ್ದಾನೆ. ಇವತ್ತಿನ ದಿನಮಾನಗಳಲ್ಲಿ ಎಂಥ ಭಯಂಕರವಾದಂಥ ರೋಗಗಳಿರಲಿ, ಯಾವುದೇ ಸಮಸ್ಯೆಗಳಿರಲಿ, ಯಾವುದೇ ಚಿಂತೆ ಮಾಡೋದು ಬೇಕಾಗಿಲ್ಲ. ಪ್ರಿಯ ಸಹೋದರ ಸಹೋದರಿ, ಅನೇಕರು ಈ ಕೊರೋನಾ ಅಂತಕ್ಕಂಥ ರೋಗದ ನಿಮಿತ್ತವಾಗಿ ಭಯ ಪಡುವಂಥದ್ದನ್ನ, ನಡುಗುವಂಥದ್ದನ್ನ, ಅದರ ವಿಷಯದಲ್ಲಿ ದಿಗಿಲು ಪಡುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಆದರೆ ನಾನು ಹೇಳುವಂಥದ್ದಿಷ್ಟೇ, ದೇವರ ಮಕ್ಕಳಾದಂಥವ್ರು ನಾವುಗಳು ಜಾಗ್ರತೆಯಿಂದ ಇರುವುದರ ಜೊತೆಗೆ ದೇವರ ನಂಬಿಕೆಯಿಂದಿರಬೇಕು. ನಾವೆಷ್ಟೇ ಜಾಗ್ರತೆ ಇದ್ರೂ ನಮ್ಮ ಅಕ್ಕಪಕ್ಕದವ್ರು ಬಂದು ನಮ್ಮನ್ನು ರೋಗ ಮುಟ್ಟಿಸ್ತಾರೆ. ಅದಕ್ಕಾಗಿ ನಾವು ಚಿಂತೆ ಮಾಡಬೇಕಾಗಿಲ್ಲ. ಒಂದ್ ದಿವಸ ಸಾಯಲೇಬೇಕು. ಆದ್ರೆ ನಂಬಿಕೆಯಿಂದ ಜೀವಿಸುವ ವ್ಯಕ್ತಿಗೆ ದೇವರು ತನ್ನ ಪಕ್ಕದಲ್ಲಿ ಇರ್ತಾನೆ. ಕೀರ್ತನೆಯಲ್ಲಿ ಒಂದು ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ದಯಮಾಡಿ ನಾವು ತೆಗೆದು ಅದನ್ನು ಓದಿಕೊಳ್ಳೋಣ. ಕೀರ್ತನೆ 116ನೇ ಅಧ್ಯಾಯದಲ್ಲಿ 15ನೇ ವಚನ, ಯೆಹೋವನು ತನ್ನ ಭಕ್ತರ ಮರಣವನ್ನು ಅಲ್ಪವೆಂದು ಎಣಿಸುವುದಿಲ್ಲ ಎಂಬುದಾಗಿ. ಈಗ ಸಹೋದರ ಲಾಜರನು ಸತ್ತಿದ್ದಾನೆ, ಅವನ ಮರಣವನ್ನು ದೇವರು ಅಲ್ಪವೆಂದು ಎಣಿಸಲಿಲ್ಲ. ಯೇಸು ಕ್ರಿಸ್ತನು ಬಹು ಒಂದು ಪ್ರಾಮುಖ್ಯವಾಗಿ ತೆಗೆದುಕೊಂಡ, ಅವನ ಒಂದು ಪ್ರಾಣವನ್ನ ಬಹು ಬೆಲೆಯುಳ್ಳದೆಂಬುದಾಗಿ ಎಣಿಸಿದ. ಕೆಲವೊಂದು ಅದ್ಭುತಗಳನ್ನ ಜನರ ಮುಂದೆ ಮಾಡಿ ತೋರಿಸಿದಾಗ ಜನರಿಗೆ ನಂಬಿಕೆ ಉಂಟಾಗ್ತದೆ ಎಂಬುದಾಗಿ ತೋರಿಸಿದ, ಮಹಿಮೆ ಉಂಟಾಗ್ತದೆ ಎಂಬುದಾಗಿ ತೋರಿಸಿದ. ಅದಕ್ಕಾಗಿ ನೀವು ಹೇಳ್ತಾನೆ, ಲಾಜರ್ನು ಅವನು ಸತ್ತಿರುವಂಥದ್ದು, ಇದು ಅವನ ಒಂದು ಮರಣವು ಎದಕ್ಕಾಗಿ ಬಂದಿಲ್ಲ ಅಂತ ಹೇಳ್ತಾನೆ? ಸಾವಿಗೋಸ್ಕರ ಬಂದಿಲ್ಲ, ಇದು ದೇವರ ಮಹಿಮೆಗೋಸ್ಕರವೇ ಅವನ ಮರಣ ಬಂದಿದೆ ಎಂಬುದಾಗಿ. ಆ ಮರಣ ಬಂದಿದ್ದರಿಂದ ಜನರು ನಂಬುವಂತೆ ಅಲ್ಲಿ ದಾರಿ ಆಯಿತು. ಅವನು ಸತ್ರು ಕೂಡ ಯೇಸು ಕ್ರಿಸ್ತನು ಘನವೈದ್ಯನಾದ ದೇವರವನ್ನ ಬದುಕಿಸಿದ್ರಿಂದಲೇ ಜನರು ದೇವರ ಮಹಿಮೆಯನ್ನ ಅಲ್ಲಿ ನೋಡಿದರು. ಅದಕ್ಕಾಗಿ ಹೇಳ್ತಾನೆ, ಯೆಹೋವನು ತನ್ನ ಭಕ್ತರ ಮರಣವನ್ನು ಅಲ್ಪವೆಂದು ಎಣಿಸುವುದಿಲ್ಲ. ಇದರ ಕುರಿತಾಗಿ ನಾವು ನೋಡುವಾಗ ಯಾರ್ಯಾರು ಭಕ್ತರಾಗಿದ್ದು ಮರಣಕರವಾದ ರೋಗದಲ್ಲಿದ್ರು ಅವರೆಲ್ಲರೂ ಪ್ರಾರ್ಥನೆ ಮಾಡಿದಾಗ ಅವರಿಗೆ ಗುಣಪಡಿಸಿದನೆಂಬುದಾಗಿ ಈಗಾಗಲೇ ನಾವು ದೇವರ ವಾಕ್ಯದಲ್ಲಿ ನೋಡ್ಕೊಂಡಿದ್ದೇವೆ. ಹಾಗಾದ್ರೆ ಪ್ರಿಯ ಸಹೋದರ ಸಹೋದರಿ, ಈ ದಿವಸ ದೇವರ ಕೈಯಲ್ಲಿ ಸ್ವಸ್ಥ ಮಾಡುವತನು ಆತನೇ ಆಗಿದ್ದಾನೆ, ಗುಣಪಡಿಸುವ ಆತನೇ ಆಗಿದ್ದಾನೆ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ ಮತ್ತು 22ನೇ ವಚನದಲ್ಲಿ ಆಗ್ಲೇ ನೋಡಿದ್ದೇವೆ. ಮತ್ತು ಈಗ ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 39ನೇ ವಚನದಲ್ಲಿ, ನಾನೊಬ್ಬನೇ ದೇವರಿರಲಾಗಿ ನನ್ನ ವಿನಃ ಯಾವ ದೇವರು ಇಲ್ಲವೆಂದು ಈಗಲಾದರೂ ತಿಳಿದುಕೊಳ್ಳಿರಿ. ಬದುಕಿಸುವವನು ಕೊಲ್ಲಿಸುವವನು ನಾನೇ, ಗಾಯಪಡಿಸುವವನು ವಾಸಿ ಮಾಡುವವನು ನಾನೇ, ನನ್ನ ಕೈಯಿಂದ ತಪ್ಪಿಸ ಶಕ್ತನು ಯಾವನೂ ಇಲ್ಲ. ಆಶೀರ್ವಾದ ಇದೆ. ಬದುಕಿಸುವ ಆತನು ಆತನೇ, ಸಾಯಿಸುವ ಆತನು ಆತನೇ. ಆತನ ಕೈಯಿಂದ ತಪ್ಪಿಸುವುದಕ್ಕೆ ಯಾರಿಂದಲೂ ಶಕ್ತಿ ಇಲ್ಲ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ಹಾಗಾದ್ರೆ ಪ್ರಿಯ ಸಹೋದರ ಸಹೋದರಿ, ಈ ದಿವಸ ನೀನು ದೇವರ ಸನ್ನಿಧಾನದಲ್ಲಿ ನಿನಗಿರುವ ರೋಗ ಯಾವುದೇ ಇರಲಿ, ನಿನಗಿರುವ ವ್ಯಾಧಿ ಯಾವುದೇ ಇರಲಿ, ನಿನಗಿರುವಂತ ಕಷ್ಟ ಯಾವುದೇ ಇರಲಿ, ಎಷ್ಟು ವರ್ಷಗಳಿಂದ ಕೂಡ ನೀನು ರೋಗದಲ್ಲಿ ಬಾಧಪಟ್ಟರೂ ಕೂಡ ಚಿಂತೆ ಇಲ್ಲ. 12 ವರ್ಷದ ರಕ್ತ ಕುಸುಮ ರೋಗಿಯನ್ನ ಗುಣಪಡಿಸಿದ್ದನ್ನ ನಾವು ನೋಡ್ತೇವೆ. ಹಾಗಾದ್ರೆ ನಿನ್ನ ರೋಗ ಎಷ್ಟು ದಿವಸಗಳಿಂದ ಇರಲಿ, ಎಷ್ಟು ವರ್ಷಗಳಿಂದ ಇರಲಿ, ಎಷ್ಟು ಹಳೆದಾದ ರೋಗ ಇರಲಿ, ಚಿಂತೆ ಮಾಡಬೇಡ. ಯೇಸುವಿನ ಬಳಿಗೆ ಬಾ. ಈಗ ನಾನು ಹೇಳುವಂತ ಈ ವಾಕ್ಯದಿಂದ ನೀನು ಕೇಳಿ ನಿನಗೆ ನಂಬಿಕೆ ಉಂಟಾಗಿರುವುದಾದರೆ ನೀನು ಯೇಸುವಿನ ಬಳಿಗೆ ಬಾ. ಬಂದು ನಿನ್ನ ಮಣಕಾಲವರು ಖಂಡಿತ ದೇವರು ಈ ವಾಕ್ಯದ ಮುಖಾಂತರ ನಿನ್ನೊಂದಿಗೆ ಮಾತನಾಡಿರುವುದಾದರೆ ನಂಬಿಕೆ ಇಡು,
ನಿನಗೆ ದೇವರು ಗುಣಪಡಿಸಲಿಕ್ಕಿದ್ದಾನೆ. ನೀನು ವಾಕ್ಯ ಕೇಳಿದ ಕೂಡಲೇ ನಿನ್ನ ಹೃದಯವನ್ನು ದೇವರಿಗೆ ಒಪ್ಪಿಸಿಕೊಡು. ನೀನು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೋ. ವೈದ್ಯರ ಮೇಲೆ ನೀನು ಭರವಸೆ ಇಡದೆ ಘನವೈದ್ಯನಾದ ದೇವರ ಮೇಲೆ ನೀನು ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡು. ಈಗಲೇ ದೇವರು ನಿನಗೆ ಸೌಖ್ಯವನ್ನು ಸ್ವಸ್ಥತೆಯನ್ನು ಕೊಟ್ಟು ನಿನ್ನನ್ನು ಗುಣಪಡಿಸುವ ಆತನಾಗಿದ್ದಾನೆ. ಸಮಸ್ತ ರೋಗಗಳನ್ನು ಗುಣಪಡಿಸುವ ಆತನೆಂಬುದಾಗಿ ಕೀರ್ತನೆ 103ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ನಿನ್ನ ಎಲ್ಲ ಸಮಸ್ತ ರೋಗಗಳನ್ನು ಆತನು ಗುಣಪಡಿಸುವ ಆತನಾಗಿದ್ದಾನೆ. ಹೌದು ಪ್ರಿಯ ಸಹೋದರ ಸಹೋದರಿ, ಯಾವ ರೋಗ ಇರಲಿ, ಸಮಸ್ತ ರೋಗಗಳು, ಯಾರು ವೈದ್ಯರು ಕೂಡ ಗುಣಪಡಿಸಲಾರದ ರೋಗವನ್ನ ನಿನಗೆ ಯೇಸು ಕ್ರಿಸ್ತನು ಗುಣಪಡಿಸಲಿಕ್ಕಿದ್ದಾನೆ. ಯೇಸು ಸ್ವಾಮಿಯ ಪಾದದ ಬಳಿಗೆ ನೀನು ಬಾ, ನಿನ್ನನ್ನು ಆತನು ಗುಣಪಡಿಸುವುದನ್ನು. ಪ್ರಾರ್ಥನೆ ಮಾಡೋಣ. ಕಣ್ಣುಗಳನ್ನು ಮುಚ್ಚಿಬಿಡು. ಪ್ರೀತಿಯ ಪರಲೋಕದ ಪರಿಶುದ್ಧ ತಂದೆಯಾದ ದೇವರೇ, ನಿನ್ನ ಕೃಪೆಯ ನಾಮಕ್ಕೆ ಸ್ತೋತ್ರವಾಗಲಿ. ದೇವರೇ, ಈಗಾಗಲೇ ನಾವು ನಿನ್ನ ವಾಕ್ಯವನ್ನು ಕೇಳಿದ ಹಾಗೆ ವೈದ್ಯರಿಗಿಂತಲೂ ಘನವೈದ್ಯನಾದ ದೇವರು ನೀನೆಂಬುದಾಗಿ. ಹೌದಪ್ಪ, ಈ ಲೋಕದ ವೈದ್ಯರು ಗುಣಪಡಿಸಲಕ್ಕಾಗದೇ ಇರುವಂತ ರೋಗಗಳನ್ನ, ಅವರು ಸ್ವಸ್ಥ ಮಾಡದೇ ಇರ್ತಕ್ಕಂಥ ರೋಗಗಳನ್ನ, ಅವರು ವಾಸಿ ಮಾಡದೇ ಇರ್ತಕ್ಕಂಥ ರೋಗಗಳನ್ನ ದೇವರೇ ಕೇವಲ ನಿನ್ನ ಸನ್ನಿಧಾನದಲ್ಲಿ ಮಾತ್ರವೇ ಪ್ರಾರ್ಥನೆ ಮುಖಾಂತರವಾಗಿ ಗುಣ ಆಗುವಂಥದನ್ನ ನಾವು ನೋಡ್ತೇವಪ್ಪ. ಅನೇಕರನ್ನ ನೀನು ಗುಣಪಡಿಸಿದೆಯಪ್ಪ, ಅನೇಕರನ್ನ ನೀನು ಬದುಕಿಸಿದೆ, ಸತ್ತವ್ರನ್ನ ಎಬ್ಬಿಸಿದೆ, ಕುಂಡ್ರಿಗೆ ಸ್ವಸ್ಥ ಮಾಡಿದೆಯಪ್ಪ, ನಿನಗೆ ಸ್ತೋತ್ರಪ್ಪ. ಕುಷ್ಠರೋಗಿಗಳನ್ನ ಗುಣಪಡಿಸಿದೆಪ್ಪ, ನಿನಗೆ ಸ್ತೋತ್ರ. ಇವತ್ತು ಪ್ರಾರ್ಥನೆ ಮಾಡಿಕೊಳ್ಳುವಂತ ಸಹೋದರಿ ಸಹೋದರರ ಕುರಿತಾಗಿ ನಾವು ಪ್ರಾರ್ಥಿಸ್ತೇವೆ. ಯಾರ್ಯಾರು ನಂಬಿಕೆಯಿಂದ ಕಣ್ಣು ಮುಚ್ಚಿ ಮೊಣಕಾಲೂರಿ ಪ್ರಾರ್ಥನೆಯಲ್ಲಿ ಅವರು ಏಕೀಭವಿಸಿದಾರೋ ಕರ್ತನೆ, ಅವರೆಲ್ಲರ ಪ್ರಾರ್ಥನೆಯನ್ನು ಕೇಳಿ ಅವರು ಎಂಥ ಹಳೆಯದಾದ ರೋಗಗಳಿಂದ ಅವರು ಜೀವಿಸುವುದಾದರೂ ಈ ದಿವಸ ಕರ್ತನೆ ನಿನ್ನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ. ಅವರಿಗೆ ಬಿಡುಗಡೆನ ಈಗಲೇ ಘೋಷಣೆ ಮಾಡ್ತೇನೆ. ಅವರಿಗೆ ಸ್ವಸ್ಥತೆಯನ್ನು ನಿನ್ನ ಹೆಸರಿನಲ್ಲಿ ಬಿಡುಗಡೆಯನ್ನು ಕೊಡ್ತಾ ಇದ್ದೀನಪ್ಪ. ನೀನು ಅವ್ರನ್ನ ಮುಟ್ಟು ಕರ್ತನೆ, ನೀನು ಅವ್ರನ್ನ ಸ್ವಸ್ಥ ಮಾಡು. ನಿನ್ನ ಪರಿಶುದ್ಧ ರಕ್ತದಲ್ಲಿ ಅವ್ರನ್ನ ತೊಳೆಯಪ್ಪ, ಅವರಿಗೆ ಗುಣಪಡಿಸು. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂಬುದಾಗಿ ಅವರು ಹೇಳಿ ನಿನ್ನನ್ನು ಘನಪಡಿಸುವಂತೆ ನಿನ್ನ ಸಹಾಯ ಮಾಡಪ್ಪ. ಇದರ ಮುಖಾಂತರ ನಿನಗೆ ಮಾತ್ರವೇ ಮಹಿಮೆ ಆಗಲಿ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಮೈ ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇನ್ನು ನೀವು ದೇವರ ವಾಕ್ಯಗಳು ಹೀಗೆ ಕೇಳಬೇಕನ್ನುವಂಥ ಆಸೆ ನಿಮಗಿರೋದಾದ್ರೆ ಯೂಟ್ಯೂಬಲ್ಲಿ ದೇವರ ವಾಕ್ಯ ಪ್ರತಿ ಸಾರಿ ಬರ್ತಾ ಇರ್ತದೆ. ಸಬ್ಸ್ಕ್ರೈಬರ್ ಆಗ್ರಿ ಮತ್ತು ಬೆಲ್ ಬಟನ್ ಒತ್ತಿರಿ, ಲೈಕ್ ಮಾಡ್ರಿ, ಇನ್ನು ಅನೇಕರಿಗೆ ಶೇರ್ ಮಾಡ್ರಿ. ನಿಮಗೆ ದೇವರ ಆಶೀರ್ವಾದ ಉಂಟಾಗುವಂತೆ ಅನೇಕರನ್ನ ಪರಿಚಯ ಮಾಡ್ರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ.